Hello students. From last few classes we are discussing about animal kingdom. Last class ಅಲ್ಲಿ ಪ್ಲಾಟಿಹೆಲ್ಮಿಂಥಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಪ್ಲಾಟಿಹೆಲ್ಮಿಂಥಸ್ ಅಂದರೆ ಫ್ಲಾಟ್ ವರ್ಮ್, ಥಿನ್ ಫ್ಲಾಟ್ ಬಾಡಿ ಇರ್ತದೆ, ಡಾರ್ಸೋವೆಂಟ್ರಲಿ ಫ್ಲಾಟೆಂಡ್ ಇರ್ತದೆ. ಅದಕ್ಕೆ ಅವುಗಳನ್ನು ಕನ್ನಡದಲ್ಲಿ ಚಪ್ಪಟೆ ಹುಳುಗಳು ಅಂತ ಕರಿತೇವೆ. ಅವುಗಳ ಓವರಾಲ್ ಫೀಚರ್ಸ್ ಹೇಗಿರಬಹುದು ಅನ್ನೋವಂಥದ್ದನ್ನು ಡಿಸ್ಕಸ್ ಮಾಡಿದ್ವಿ ವಿತ್ ಅ ಫ್ಯೂ ಎಕ್ಸಾಂಪಲ್ಸ್. ಅವುಗಳು ಮೋಸ್ಟ್ ಆಫ್ ದೆಮ್ ಆರ್ ಎಂಡೋಪ್ಯಾರಾಸೈಟ್ಸ್ ಅಂತ ಹೇಳಿದೆ. ಎಂಡೋಪ್ಯಾರಾಸೈಟ್ಸ್ ಇನ್ ವೇರಿಯಸ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಈ ಎಂಡೋಪ್ಯಾರಾಸೈಟ್ ಆಗಿದ್ದಾಗ ಅವುಗಳಲ್ಲಿ ಸಮ್ ಅಡಾಪ್ಟಿವ್ ಫೀಚರ್ಸ್ ಟು ಲೀವ್ ವಿತಿನ್ ದಿ ಹೋಸ್ಟ್ ಬಾಡಿ, ಕೆಲವು ಅಡಾಪ್ಟಿವ್ ಫೀಚರ್ಸನ್ನು ನೋಡಿದ್ವಿ. ಏನು ಅವುಗಳಲ್ಲಿ ಫಸ್ಟ್ ಆಫ್ ಆಲ್ ಥಿಕ್ ಕ್ಯೂಟಿಕಲ್ ಆ್ಯಕ್ಚುಲಿ ಪ್ರೆಸೆಂಟ್ ಆನ್ ದ ಔಟರ್ ಸರ್ಫೇಸ್ ಆಫ್ ದ ಬಾಡಿ. ಸೊ ದಟ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ಆರ್ಗ್ಯಾನಿಸಮ್. ಯಾಕೆ ಅಂತಂದರೆ ವೆನ್ ಇಟ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಹೋಸ್ಟ್ ಬಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಕ್ರೀಷನ್ಸ್ ಆರ್ ದೇರ್. ಆ ಸಕ್ರೀಷನ್ನ ಇದರಲ್ಲಿ ಉಳ್ಕೋಬೇಕಾದ್ರೆ ದೆರ್ ಮಸ್ಟ್ ಬಿ ಥಿಕ್ ಬಾಡಿ ವಾಲ್, ಬಾಡಿ ಕ್ಯೂಟಿಕಲ್. ಸೊ ಹಾಗೆ ಕ್ಯೂಟಿನೈಸ್ಡ್ ಬಾಡಿ ವಾಲ್ ನೋಡ್ತೇವೆ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್. ಸೆಕೆಂಡ್ಲಿ, ಅವುಗಳಲ್ಲಿ ಫಾರ್ ದ ಅಟ್ಯಾಚ್ಮೆಂಟ್ ಪರ್ಪಸ್ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಯಾಚಿಂಗ್ ಸ್ಟ್ರಕ್ಚರ್ಸ್ ಆರ್ ದೇರ್. ಹುಕ್ಸ್ ಇರ್ಬೋದು, ಸಕ್ಕರ್ಸ್ ಇರ್ಬೋದು. ಹಾಗೆ ಹುಕ್ಸು ಸಕ್ಕರ್ಸು ಇದ್ದುಬಿಟ್ಟು ಅವುಗಳು ದೇ ಕ್ಯಾನ್ ಈಸಿಲಿ ಅಟ್ಯಾಚ್ ವಿತಿನ್ ದ ಬಾಡಿ ಆಫ್ ದಿ ಹೋಸ್ಟ್. ಹೋಸ್ಟಿನ ಬಾಡಿಯ ಒಳಗೆ ಅಟ್ಯಾಚ್ ಆಗೋದಕ್ಕೆ ಬೇಕಾದಂಥ ಮಾಡಿಫಿಕೇಷನ್ ಇದ್ದು ಅವುಗಳು ಫರ್ಮ್ ಆಗಿ ಅಟ್ಯಾಚ್ ಆಗ್ತವೆ. ಬಿಕಾಸ್ ದೇ ಹ್ಯಾವ್ ಟು ರಿಮೈನ್ ವಿತಿನ್ ದ ಬಾಡಿ ಆಫ್ ದಿ ಹೋಸ್ಟ್ ಫಾರ್ ಎ ಲಾಂಗ್ ಪೀರಿಯಡ್. ಸೊ ಅದರಲ್ಲಿ ಹಾಗೆ ಉಳ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವುಗಳು ನೇಚರ್ನಲ್ಲಿ ಬಂದಿರ್ತದೆ. ಥರ್ಡ್ ಒನ್ ಈಸ್ ರೆಸ್ಪಿರೇಷನ್. ಈಗ ವೆನ್ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಹೋಸ್ಟ್ ಬಾಡಿ, ಸೊ ಫ್ರೀ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಈಸ್ ನಾಟ್ ಅವೈಲೇಬಲ್. ಮಾಲಿಕ್ಯೂಲ್ ಆಕ್ಸಿಜನ್ ಏನಿದೆ, ಮಾಲಿಕ್ಯುಲರ್ ಆಕ್ಸಿಜನ್, ದಟ್ ಈಸ್ ನಾಟ್ ಅವೈಲೇಬಲ್. ಆವಾಗ ಹೌ ದೇ ಹ್ಯಾವ್ ಟು ಲೀವ್ ವಿತೌಟ್ ರೆಸ್ಪಿರೇಷನ್? ದಟ್ ಈಸ್ ನಾಟ್ ಪಾಸಿಬಲ್. ಆದರೆ ದೇ ಹ್ಯಾವ್ ಅಡ್ಯಾಪ್ಟೆಡ್ ಟು ಲೀವ್ ವಿತಿನ್ ದ ಹೋಸ್ಟ್ ಬಾಡಿ ಬೈ ಗೋ ಥ್ರೂ ಅನೆರೋಬಿಕ್ ರೆಸ್ಪಿರೇಷನ್. ಅನೆರೋಬಿಕ್ ರೆಸ್ಪಿರೇಷನ್ ಮಾಡಿಕೊಂಡು ಅವುಗಳು ಅಲ್ಲಿ ಬದುಕ್ತವೆ. ಆ್ಯಂಡ್ ಇನ್ನೂ ಕೆಲವು ಫೀಚರ್ಸಿಗೆ ಬಂದರೆ ಡೈಜೆಸ್ಟಿವ್ ಸಿಸ್ಟಮಿಗೆ ಬಂದ್ವಿ. ಡೈಜೆಸ್ಟಿವ್ ಸಿಸ್ಟಮ್ ಇನ್ಕಂಪ್ಲೀಟ್ ಆಗಿರ್ತದೆ ಫ್ರೀ ಲಿವಿಂಗ್ ಫಾರ್ಮ್ಸಲ್ಲಿ. ಆದರೆ ಪ್ಯಾರಾಸೈಟ್ಸ್ ಕೆಲವುಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮೇ ಇಲ್ಲ. ಯಾಕೆಂದರೆ ಡೈರೆಕ್ಟ್ಲಿ ದೇ ಸಕ್ ದ ಡೈಜೆಸ್ಟೆಡ್ ಫುಡ್ ಫ್ರಮ್ ದ ಹೋಸ್ಟ್. ಹೋಸ್ಟಿನ ಬಾಡಿಯಿಂದ ಡೈರೆಕ್ಟಾಗಿ ಫುಡ್ಡನ್ನು ಸಕ್ ಮಾಡೋದ್ರಿಂದ, ತೊಗೊಳೋದ್ರಿಂದ ವಿತೌಟ್ ಹ್ಯಾವಿಂಗ್ ಡೈಜೆಸ್ಟಿವ್ ಸಿಸ್ಟಮ್ ದೇ ಕ್ಯಾನ್ ಲೀವ್. ಈಗ ದಿನ ನನಗೆ ದುಡ್ಡು ಬೇರೆಯವ್ರು ಯಾರಾದರೂ ಕೊಡೋದಿದ್ದರೆ ನಾನು ಯಾಕೆ ದುಡಿಮೆ ಮಾಡಬೇಕು? ಹೌದು ತಾನೆ? ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವುಗಳಿಗೆ ಬೇಕಾದಂಥ ವ್ಯವಸ್ಥೆಗೆ ತಕ್ಕಂತೆ ಬಾಡಿಯ ಮಾಡಿಫಿಕೇಷನ್ಸ್ ಆಗಿರ್ತದೆ. ಹಾಗೆ ಅವುಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮೇ ಇರೋದಿಲ್ಲ. ಆಮೇಲೆ ಸೆನ್ಸರಿ ಸ್ಟ್ರಕ್ಚರ್ಸ್ ಏನಿರ್ಬೋದು, ಅವುಗಳಲ್ಲಿ ಐಸ್ ಆಗಿರ್ಬೋದು, ಟೆಂಟೆಕಲ್ಸ್ ಇರ್ಬೋದು, ಇದು ಯಾವುದೂ ಇಲ್ಲ. ಯಾಕೆಂದರೆ ವೆನ್ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಆಫ್ ದಿ ಹೋಸ್ಟ್ ಬೇರೆ ಥರ ಸೆನ್ಸರಿ ಕೆಲವು ಸ್ಟ್ರಕ್ಚರ್ಸ್ ಇರ್ತದೆ. ಅವುಗಳನ್ನು ಬಿಟ್ಟು ಐಸು, ಟೆಂಟೆಕಲ್ಸ್ ಟೈಪು ಯಾವುದೇ ಸೆನ್ಸರಿ ಸ್ಟ್ರಕ್ಚರ್ಸ್ ಇರೋದಿಲ್ಲ. ಯಾಕೆಂದರೆ ದೇರ್ ಈಸ್ ನೋ ನೀಡ್ ಟು ಹ್ಯಾವ್ ಸಚ್ ಸೆನ್ಸರಿ ಸ್ಟ್ರಕ್ಚರ್ಸ್ ವಿತಿನ್ ದ ಬಾಡಿ. ಯಾಕೆಂದರೆ ಅವುಗಳು ದೇಹದ ಒಳಗೇನು ಬೆಳಕೇನಿರೋಲ್ಲ. ಆ ಬೆಳಕಿಲ್ದಿದ್ದಾಗ ಅವುಗಳು ಅಲ್ಲಿರ್ಬೇಕಾದ್ರೆ ಕಣ್ಣು ಇಟ್ಕೊಂಡು ಏನು ಪ್ರಯೋಜನ? ಹಾಗಿದ್ದು ಕಣ್ಣುಗಳ ಆಗಲಿ ಟೆಂಟೆಕಲ್ಸ್ ಆಗಲಿ ಅವುಗಳು ಇರೋಲ್ಲ. ಆದರೆ ಅವುಗಳು ವೆನ್ ದೇ ಆರ್ ಲಿವಿಂಗ್ ಇನ್ಸೈಡ್ ದಿ ಹೋಸ್ಟ್, ರೀಪ್ರೊಡಕ್ಟಿವ್ ಎಬಿಲಿಟಿ ಈಸ್ ಹೈಲಿ ಡೆವಲಪ್ಡ್. ಆ ರೀಪ್ರೊಡಕ್ಟಿವ್ ಎಬಿಲಿಟಿ ಯಾಕೆಂದರೆ ಸರ್ವೈವಲ್ ಪರ್ಪಸ್, ಫಾರ್ ದ ಸರ್ವೈವಲ್ ಪರ್ಪಸ್, ಸರ್ವೈವಲ್ ಚಾನ್ಸ್ ಈಸ್ ವೆರಿ ರೇರ್. ಯಾಕೆಂದರೆ ಕೆಲವು ಆರ್ಗ್ಯಾನಿಸಮ್ಸ್, ಕೆಲವು ಇದರಲ್ಲಿ ದೇ ಹ್ಯಾವ್ ಟು ಕ್ಯಾರಿ ದ ಲೈಫ್ ಸೈಕಲ್ ಇನ್ 2 or 3 ಹೋಸ್ಟ್ಸ್. 2-3 ಹೋಸ್ಟ್ಗಳಲ್ಲಿ ಅವುಗಳ ಲೈಫ್ ಸೈಕಲ್ ನಡಿಬೇಕು. ಆ ಲೈಫ್ ಸೈಕಲ್ ನಡಿಬೇಕಾದ್ರೆ ದೇ ಹ್ಯಾವ್ ಟು ರೀಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್. ಇಲ್ಲದೆ ಹೋದರೆ ಅವುಗಳು ಆ ರೀತಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನೀವು ಭಾಳಷ್ಟು ಇದರಲ್ಲಿ ಈ ಪ್ಲ್ಯಾಂಟ್ಸ್ಗಳು ಅಷ್ಟೇ, ದೇ ಪ್ರೊಡ್ಯೂಸ್ ಎನಾರ್ಮಸ್ ನಂಬರ್ ಆಫ್ ಫ್ರೂಟ್ಸ್. ಯಾಕೆಂದರೆ ಆ ಸೀಡ್ಸ್ ಅಷ್ಟು ಪ್ರೊಡ್ಯೂಸ್ ಮಾಡಿದರೆ ದ ಸರ್ವೈವಲ್ ಚಾನ್ಸ್ ಈಸ್ ವೆರಿ ರೇರ್. ಯಾಕೆಂದರೆ ಹೊರಗಡೆಯ ಇರೋವಂಥ ವಾತಾವರಣದಲ್ಲಿ, ಆ ಡಿಸ್ಟ್ರಕ್ಟಿವ್ ಎನ್ವಿರಾನ್ಮೆಂಟಲ್ಲಿ ಅವುಗಳು ಸೂಟಬಲ್ ಸಬ್ಸ್ಟ್ರೇಟ್ ಮೇಲೆ ಬೀಳಬೇಕು. ಅವುಗಳು ಅಲ್ಲಿ ಜೆರ್ಮಿನೇಟ್ ಆಗಿಬಿಟ್ಟು ಹೊಸ ಪ್ಲ್ಯಾಂಟ್ ಆಗಬೇಕಾದ್ರೆ ಇಟ್ಸ್ ಬಿಕಮ್ ವೆರಿ ಡಿಫಿಕಲ್ಟ್.
ಅದರಿಂದ ದೇ ಹ್ಯಾವ್ ಟು ಪ್ರೊಡ್ಯೂಸ್ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಸೀಡ್ಸ್. ಹಾಗೆ ಇವುಗಳು ಲಾರ್ಜ್ ನಂಬರ್ ಆಫ್ ಎಗ್ಸ್ ಆರ್ ಪ್ರೊಡ್ಯೂಸ್ಡ್. ಆ ಎಗ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಚಾನ್ಸ್ ಏನಿರ್ತದೆ, ಅಟ್ಲೀಸ್ಟ್ 1 or 2 eggs may be transferred to the next host, another host. So thereby they can keep on their life cycle. So that is how, so life cycle ಕಂಟಿನ್ಯೂ ಆಗ್ತದೆ. ಹೀಗೆ ವೇರಿಯಸ್ ಇಂಪಾರ್ಟೆಂಟ್ ದಟ್ ಈಸ್ ಪ್ಯಾರಾಸಿಟಿಕ್ ಅಡ್ಯಾಪ್ಟಿವ್ ಫೀಚರ್ಸ್ ದಟ್ ವಿ ಸಿ ಇನ್ ಕೇಸ್ ಆಫ್ ಪ್ಲಾಟಿಹೆಲ್ಮಿಂಥಸ್. ಅದೇ ರೀತಿ ಈಗ ನೆಕ್ಸ್ಟು ಫೈಲಮಿಗೆ ಬಂದರೆ ದಟ್ ಈಸ್ ಆಸ್ಕ್ಹೆಲ್ಮಿಂಥಸ್. ಈ ಆಸ್ಕ್ಹೆಲ್ಮಿಂಥಸನ್ನು ನಾರ್ಮಲಿ ಅಥವಾ ಜನರಲಿ ಕಾಲ್ಡ್ ರೌಂಡ್ ವರ್ಮ್ಸ್. ರೌಂಡ್ ವರ್ಮ್ಸ್ ಅಂತ ಕರಿತೀವಿ. ಇವುಗಳು ಕನ್ನಡದಲ್ಲಿ ದುಂಡು ಹುಳುಗಳು. ಅವುಗಳು ಚಪ್ಪಟೆ ಹುಳುಗಳು, ಇವು ದುಂಡು ಹುಳುಗಳು. ಬಾಡಿ ಹೀಗೆ ಇದ್ದು ದುಂಡಾಗಿ ಇದ್ದು ಉದ್ದವಾಗಿರ್ತದೆ. ಬಾಡಿ ಈಸ್ ಇಲಾಂಗೇಟೆಡ್, ಹೇಗಿರ್ತವೆ. ಇಲ್ಲಿ ಇವುಗಳ ಫೀಚರ್ಸನ್ನು ನೋಡಿದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದೇ ಆರ್ ಮಾಡಿಫೈಡ್, ಹೌ ದೇ ಆರ್ ಎವಾಲ್ವ್ಡ್ ಫ್ರಮ್ ದ ಪ್ರೀವಿಯಸ್ ಫೈಲಮ್. ಹಿಂದಿನ ಫೈಲಮ್ಗಿಂತ ಇವುಗಳದ್ದು ವಾಟ್ ಎವರ್ ದ ಅಡ್ವಾನ್ಸ್ಮೆಂಟ್ ದಟ್ ವಿ ಕ್ಯಾನ್ ಸಿ, ಇದನ್ನು ಅಬ್ಸರ್ವ್ ಮಾಡ್ಬೋದು. ಹೀಗೆ ಕೆಲವು ಅಬ್ಸರ್ವೇಷನನ್ನು ಇಟ್ಕೊಂಡು ಸೈಂಟಿಸ್ಟು ಅವುಗಳನ್ನು ಆಯಾಯ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್. ಯಾಕೆ ಅಂತಂದರೆ ಇಫ್ ಯು ಗೋ ಥ್ರೂ ದ ಅನಿಮಲ್ ಟ್ಯಾಕ್ಸಾನಮಿ, ಇದನ್ನೆಲ್ಲ ಅಭ್ಯಾಸ ಮಾಡಿ ನಿಜವಾಗ್ಲೂ ಮನುಷ್ಯರು, ಅದರಲ್ಲೂ ಎಸ್ಪೆಷಲಿ ಸೈಂಟಿಸ್ಟ್ಗಳು ಅವುಗಳನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅಂತಂದರೆ ಅವರು ಎಷ್ಟು ಶ್ರಮ ವಹಿಸಿದ್ದಾರೆ, ಎಷ್ಟು ಸ್ಟ್ರೈನು ತೊಗೊಂಡಿದ್ದಾರೆ ಅನ್ನೋವಂಥದ್ದನ್ನು ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ಹೀಗಿರಬೇಕಾದ್ರೆ ಈಗ ನೆಕ್ಸ್ಟು ಆಸ್ಕ್ಹೆಲ್ಮಿಂಥಸ್ ಫೀಚರ್ಸನ್ನು ಒಂದೊಂದಾಗಿ ನೋಡ್ತಾ ಹೋದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್, ಈಸಿಲಿ ಅಂಡರ್ಸ್ಟ್ಯಾಂಡ್ ದೇ ಆರ್ ಸ್ಲೈಟ್ಲಿ ಎವಾಲ್ವ್ಡ್ ಫ್ರಮ್ ದ ಪ್ರೀವಿಯಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ಗಿಂತ ಇವು ಎವಾಲ್ವ್ ಆಗಿದೆ ಅಂತ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ಅವುಗಳ ಫೀಚರ್ಸನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್, ದೀಸ್ ಆರ್ ವೆರಿ ಫ್ಯೂ. ಇದರಲ್ಲಿ ಒಂದು ಗುಂಪು ಬರ್ತದೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ಆಸ್ಕ್ಹೆಲ್ಮಿಂಥಸಲ್ಲಿ ಫೈಲಮ್ ನೆಮೆಟೋಡಾ ಅಂತ ಕೂಡ ಕರಿತೇವೆ. ನೆಮೆಟೋಡಾ, ಇವನ್ನ ನೆಮೆಟೋಡಾ ಅಂತ ಕರಿತೇವೆ. ನೆಮೆತಿ ಹೆಲ್ಮಿಂಥಸ್ ಅಂತ ಕೂಡ ಕರಿತೇವೆ. ಈ ನೆಮೆಟೋಡ್ಸ್ಗೆ ಬಂದರೆ ನೆಮೆಟೋಡ್ಸ್ ಆರ್ ಪ್ಯಾರಾಸೈಟ್ಸ್. ಆದರೆ ಕೆಲವು ಫ್ಯೂ ಎಕ್ಸಾಂಪಲ್ಸ್ ಆರ್ ದೇರ್, ದೇ ಆರ್ ಫ್ರೀ ಲಿವಿಂಗ್. ಸೊ ಫ್ಯೂ ಆಫ್ ದೆಮ್ ಆರ್ ಫ್ರೀ ಲಿವಿಂಗ್ and majority of them are parasites. Majority of them are parasites. Only few of them are they are actually free living. Free living forms ಬಂದರೆ, so very few of them are parasites. Few of them are free living. Majority of them are parasites ಆಗಿದೆ. ಪರತಂತ್ರ ಜೀವಿಗಳಾಗಿ ವಾಸಿಸ್ತವೆ. ಅದಕ್ಕೆ ತಕ್ಕಂತೆ ಬಾಡಿ ಮಾಡಿಫಿಕೇಷನ್ ಆಗಿದೆ. ಒನ್ ಮೋರ್ ಥಿಂಗ್ ಈಸ್, ಆಲ್ಮೋಸ್ಟ್ ಆಲ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಎಂಡೋಪ್ಯಾರಾಸೈಟ್ಸ್ ಆಫ್ ಮ್ಯಾನ್. ಮನುಷ್ಯನ ದೇಹದ ಒಳಗೆ ಬದುಕುವಂಥ ಪ್ಯಾರಾಸೈಟ್ಸು. ಹ್ಯೂಮನ್ ಎಂಡೋಪ್ಯಾರಾಸೈಟ್ಸ್ ಮನುಷ್ಯನ ದೇಹದ ಒಳಗೆ ಬದುಕ್ತವೆ, ಅದರಿಂದ ಹ್ಯೂಮನ್ ಎಂಡೋಪ್ಯಾರಾಸೈಟ್ಸ್. ಇದಕ್ಕೆ ತಕ್ಕಂತೆ ಅವುಗಳದ್ದು ಬಾಡಿ ಮಾಡಿಫಿಕೇಷನ್ಸು ಹೇಗಿದೆ, ಅವುಗಳ ಇದು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸೊ ಅದರಿಂದ ಮೆಜಾರಿಟಿ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಇಲ್ಲಿ ಎರಡನೇ ವಿಷಯಕ್ಕೆ ಬಂದರೆ, ಸೊ ದೇ ಆರ್ ದ ಬಾಡಿ ಈಸ್ ಇಲಾಂಗೇಟೆಡ್. ಇಲಾಂಗೇಟೆಡ್ ಬಾಡಿಯನ್ನು ಹೊಂದಿರ್ತದೆ. ಇಲಾಂಗೇಟೆಡ್ ಬಾಡಿ ಆ್ಯಂಡ್ ಬಾಡಿ ಈಸ್ ಅನ್ಸೆಗ್ಮೆಂಟೆಡ್. Unsegmented, body is unsegmented, no segments at all. ಈಗ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ, ಸೆಗ್ಮೆಂಟೇಷನ್ ಇರ್ತದೆ. ಸೆಗ್ಮೆಂಟೇಷನ್ ಆಫ್ ದ ಬಾಡಿ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ ಇನ್ ಕ್ಲಾಸಿಫಿಕೇಷನ್ ಅಂತ. ಹೀಗಿರಬೇಕಾದ್ರೆ ದ ಸೆಗ್ಮೆಂಟ್ಸ್ ಮೆಟಮೆರಿಕಲ್ ಸೆಗ್ಮೆಂಟೇಷನ್ ಆಗಿರ್ತದೆ ಭಾಳ ಕೆಲವು ಇದರಲ್ಲಿ. ಇದನ್ನು ಕೂಡ ಹೇಳಿತು. ಆದರೆ ಇವುಗಳ ಗುಂಪಿನಲ್ಲಿ ಬರುವಂಥ ಆರ್ಗ್ಯಾನಿಸಮ್ಸಲ್ಲಿ ಬಾಡಿ ಈಸ್ ನಾಟ್ ಎಟ್ ಆಲ್ ಸೆಗ್ಮೆಂಟೆಡ್. ಬಾಡಿ ಈಸ್ ಇಲಾಂಗೇಟೆಡ್ ಆ್ಯಂಡ್ ಸ್ಮೂತ್ ವಿತ್ ಅನ್ಸೆಗ್ಮೆಂಟೆಡ್ ನೇಚರ್.
ಅನ್ಸೆಗ್ಮೆಂಟ್ ನೇಚರ್ಲಿರ್ತವೆ. ಹೀಗೆ ಇದ್ಬಿಟ್ಟು ದ ಬಾಡಿ ಸ್ಟ್ರಕ್ಚರ್ ದಟ್ ವಿ ಸಿ ವಿತ್ ಡಿಸ್ಟಿಂಕ್ಟ್ ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ರೀಜನ್ಸ್. ಆ್ಯಂಟೀರಿಯರ್ ರೀಜನ್ನು ಮತ್ತು ಪೋಸ್ಟೀರಿಯರ್ ರೀಜನನ್ನು ಕೂಡ ಗುರುತಿಸ್ಬೋದು. ಹಾಗೆ ಇದ್ದುಬಿಟ್ಟು ದ ಬಾಡಿ ಈಸ್ ಇಲಾಂಗೇಟೆಡ್ ಆ್ಯಂಡ್ ಅನ್ಸೆಗ್ಮೆಂಟೆಡ್. ಈಗ ಮೂರನೇದಕ್ಕೆ ಬರೋಣ. ಸೊ ಇವುಗಳಿಗೆ ಬಂದರೆ ದೀಸ್ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗ್ಯಾನಿಸಮ್ಸ್. These are triploblastic organisms. Body is covered by 3 layers. So ಇಲ್ಲಿ body is covered by 3 layers. ಇದು outer ectoderm, middle mesoderm and inner endoderm. This is how 3 layers are actually body. Actually that we see. ಹೀಗೆ ಇದ್ಬಿಟ್ಟು the space is found here. Space ಕೂಡ ಕಾಣಿಸ್ತದೆ. ಈ ಸ್ಪೇಸು ದಟ್ ಈಸ್ ಫಿಲ್ಡ್ ವಿತ್ ಫ್ಲೂಯಿಡ್ ಆಫ್ ಕೋರ್ಸ್. ಇಲ್ಲಿ ಫ್ಲೂಯಿಡಿಂದ ಫಿಲ್ ಆಗಿರ್ತದೆ. But the type of body cavity is false. ಅದರಿಂದ triploblastic bilateral symmetric pseudocoelomates. ಈಗೇನು ಹೇಳಿದೆ, ಬೈಲ್ಯಾಟ್ರಲ್ ಸಿಮೆಟ್ರಿ ಆಂಟಿರೋ ಪೋಸ್ಟೀರಿಯರ್ ಆಕ್ಸಿಸ್ ಅಲ್ಲಿ ಇನ್ ಒನ್ ಪರ್ಟಿಕ್ಯುಲರ್ ಪ್ಲೇನ್ ಇಫ್ ವಿ ಕಟ್ ದ ಆರ್ಗ್ಯಾನಿಸಮ್ ವಿ ವಿಲ್ ಗೆಟ್ ಈಕ್ವಲ್ ಟು ಹಾಫ್. ದಟ್ ಈಸ್ ಕಾಲ್ಡ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಹಾಗಿದ್ಬಿಟ್ಟು ಸೂಡೋಸಿಲಮ್, ದ ಬಾಡಿ ಕ್ಯಾವಿಟಿ ಇಸ್ ಫಾರ್ಮ್ಡ್ ಹಿಯರ್, ಬಾಡಿ ಕ್ಯಾವಿಟಿ ಇಸ್ ಡೆವಲಪ್ಡ್ ಹಿಯರ್, ಬಟ್ ದ ಟೈಪ್ ಆಫ್ ಬಾಡಿ ಕ್ಯಾವಿಟಿ ಇಸ್ ಸೆಟ್ ಆಸ್ ಪ್ರಿಮಿಟಿವ್, ವೆರಿ ಪ್ರಿಮಿಟಿವ್. ಅದರಿಂದ ಇಟ್ ಈಸ್ ನಾಟ್ ಎ ಟ್ರೂ ಟೈಪ್ ಆಫ್ ಬಾಡಿ ಕ್ಯಾವಿಟಿ. ಅದರಿಂದ ದಿಸ್ ಈಸ್ ಕಾಲ್ಡ್ ಸೂಡೋಸಿಲೋಮ್, ಫಾಲ್ಸ್ ಸಿಲೋಮ್. ಸೊ ಅದರಿಂದ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಸೂಡೋಸಿಲೋಮೇಟ್ಸ್. ಇವುಗಳನ್ನು ಸೂಡೋಸಿಲೋಮೇಟ್ಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ದ ನೇಚರ್ ಆಫ್ ದ ಬಾಡಿ ವಾಟ್ ವಿ ಸಿ. ಇವುಗಳ ಬಾಡಿಯ ನೇಚರ್ನ ಹೀಗೆ ಕೂಡ ನೋಡ್ತವೆ. ನೆಕ್ಸ್ಟು ಇದಕ್ಕೆ ಬಂದರೆ ಇವುಗಳದ್ದು ಇನ್ನೇನು ಮಾಡಿಫಿಕೇಷನ್ಸ್ ಇದೆ, ಹೇಗಿದೆ ಅಂತ ನೋಡ್ತಾ ಹೋದರೆ, ಬಾಡಿ ಮೋಸ್ಟ್ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್ ಅಂತ ಹೇಳಿದೆ. ವೆನ್ ದೇ ಆರ್ ಪ್ಯಾರಾಸೈಟ್ಸ್ ಪರತಂತ್ರ ಜೀವಿಗಳಾಗಿದ್ದರೆ ಅವುಗಳಿಗೆ ತಕ್ಕಂತೆ ಮಾಡಿಫಿಕೇಷನ್ಸ್ ಇಲ್ಲಿ ಕೂಡ ನೋಡ್ತೇವೆ. ಸೊ ವಾಟ್ ವಿ ಅಬ್ಸರ್ವ್ಡ್ ಇನ್ ಕೇಸ್ ಆಫ್ ಲಾಸ್ಟ್ ಫೈಲಮ್ ಇನ್ ಪ್ಲಾಟಿಹೆಲ್ಮಿಂಥಸ್, ಹಾಗೆ ಕೆಲವು ಮಾಡಿಫಿಕೇಷನ್ಸನ್ನು ನೋಡ್ತೇವೆ. ಇಲ್ಲಿ ಬಾಡಿ ಅಟ್ ದ ಆಂಟೀರಿಯರ್ ರೀಜನ್, ಮೌತಲ್ಲಿ ಅಟ್ಯಾಚಿಂಗ್ ಸ್ಟ್ರಕ್ಚರ್ಸ್ ಇರ್ತದೆ. ದೇ ಆರ್ ಕಾಲ್ಡ್ ಪ್ಯಾಪಿಲೆ, ಓರಲ್ ಪ್ಯಾಪಿಲೆ ಇರ್ತದೆ. ಓರಲ್ ಪ್ಯಾಪಿಲೆ ಮೀನ್ಸ್, ಓರಲ್ ಅಂದರೆ ಬಾಯಿಗೆ ಪ್ಯಾಪಿಲೆ, ಸ್ಪೆಸಿಫಿಕ್ ಅಡೆಸಿವ್ ಸ್ಟ್ರಕ್ಚರ್ಸ್ ಆರ್ ಆ್ಯಕ್ಚುಲಿ ಪ್ರೆಸೆಂಟ್ ಇನ್ ದ ಮೌತ್ ರೀಜನ್. ಆ ಮೌತ್ ರೀಜನ್ನಲ್ಲಿ ಹಿಡಿದು ಕೊಚ್ಚಿ ಆ ಭಾಗದಲ್ಲಿ ದೇಹದ ಒಳಭಾಗದಲ್ಲಿ ಅಟ್ಯಾಚ್ ಆಗೋದಕ್ಕೆ ಓರಲ್ ಪ್ಯಾಪಿಲೆ ಇರ್ತದೆ. ಅದಲ್ಲದೆ ಇನ್ನು ಕೆಲವಲ್ಲಿ ಹುಕ್ಸ್ ಇರ್ತದೆ. ಹುಕ್ ವರ್ಮ್ ಅಂತ ಕರಿತೇವೆ. ಅವುಗಳದ್ದು ಯಾಕೆ ಹುಕ್ ವರ್ಮ್ ಅಂತ ಕರಿತೀವಿ ಅಂದರೆ ಹುಕ್ ಇರ್ತದೆ. ಹುಕ್ಕು ಸ್ಪೆಸಿಫಿಕ್ ಸ್ಮಾಲ್ ಸ್ಪೈನ್ ದಟ್ ಈಸ್ ಸ್ಲೈಟ್ಲಿ ಬೆಂಟ್ ಇನ್ ನೇಚರ್, ಅವುಗಳು ಹೀಗೆ ಸಿಗಾಕೊಳ್ತದೆ. ಹಾಗಿದ್ಬಿಟ್ಟು ಓರಲ್ ಪ್ಯಾಪಿಲೆ ಆರ್ ಹುಕ್ಸ್ ಆರ್ ಪ್ರೆಸೆಂಟ್ ಫಾರ್ ಅಟ್ಯಾಚ್ಮೆಂಟ್ ಪರ್ಪಸ್. ಅದರ್ ದ್ಯಾನ್ ದಟ್, ಅದಲ್ದೇ ಇನ್ನೇನಿರ್ತದೆ ಅಂತಂದರೆ, ಬಾಡಿ ಈಸ್ ಕ್ಯೂಟಿನೈಸ್ಡ್. Body has a cuticle layer on the outer part. On the outer surface of the body, there is a thick cuticle which protects the body. ಈಗ ಇದಕ್ಕೆ ಉದಾಹರಣೆ ನಮ್ಮ ದೇಹದಲ್ಲಿರುವಂಥ ಜಂತುಹುಳು ಸುಮ್ಮನೆ ಹೊರಗೆ ಬರೋದೇ ಇಲ್ಲ. ಅನ್ಲೆಸ್ ವಿ ಟೇಕ್ ಎ ಟ್ರೀಟ್ಮೆಂಟ್, ಅದಕ್ಕೆ ತಕ್ಕಂತೆ ಮೆಡಿಸಿನನ್ನು ತಗೊಳ್ಳದೆ ಹೋದರೆ ಅವು ಹೊರಗೆ ಬರೋದಿಲ್ಲ. ಸಪೋಸ್ ನಮಗೆ ಯಾವುದಾದ್ರು ಆರೋಗ್ಯ ತಪ್ಪಿತು, ಇಫ್ ಯು ಗೋ ಟು ದ ಡಾಕ್ಟರ್, ಅವರು ಕೆಲವು ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ, ಆಲ್ಬೆಂಡಾಝೋಲ್ ಟ್ಯಾಬ್ಲೆಟ್ಸ್ ಅಂತ, ಆ್ಯಂಟಿವರ್ಮ್ ಟ್ಯಾಬ್ಲೆಟ್ಸ್. ಈ ಆ್ಯಂಟಿವರ್ಮ್ ಟ್ಯಾಬ್ಲೆಟ್ಸನ್ನು ತಗೊಳ್ಳದೆ ಹೋದರೆ ಈ ವರ್ಮ್ಸು ಹೊರಗೆ ಬರೋಲ್ಲ. ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮೊದಲು ಒಂದು ದಿನ ಮಾತ್ರೆ ಕೊಡ್ತಾರೆ. ಫಸ್ಟ್ ಈ ಮಾತ್ರೆ ತೊಗೊಳ್ಳಿ ಒಂದು ದಿನ, ನೆಕ್ಸ್ಟ್ ದಿನದಿಂದ ಈ ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂ ಮಾಡಿ ಅಂತ.
ನಾವು ತಗೊಳ್ಳೋಂಥ ಟ್ಯಾಬ್ಲೆಟ್ಸನ್ನು ಕನ್ಸ್ಯೂಮ್ ಮಾಡಿಬಿಡ್ತವೆ, ಅವು ಯೂಸ್ ಮಾಡಿಬಿಡ್ತವೆ, ನಮ್ಮ ದೇಹದಕ್ಕೆ ಎಫೆಕ್ಟೇ ಆಗೋದಿಲ್ಲ. ನಮಗೆ ಬಂದ ಸಮಸ್ಯೆಗಳು, ಕಾಯಿಲೆಗಳು, ರೋಗ ಏನಿದೆ ಅವುಗಳು ವಾಸಿ ಆಗೋದಕ್ಕೆ ಮೊದಲು ವಿ ಹ್ಯಾವ್ ಟು ಡ್ರೈನ್ ಔಟ್ ದೀಸ್ ವರ್ಮ್ಸ್ ಆಲ್ಸೋ. ಇದರಲ್ಲಿ ಆಲ್ಬೆಂಡಾಝೋಲ್ ಟ್ಯಾಬ್ಲೆಟ್ಸ್ ಅಂತ ಕೊಡ್ತಾರೆ, ದ ಟ್ಯಾಬ್ಲೆಟ್ಸ್ ವಿಚ್ ಹೆಲ್ಪ್ಸ್ ಟು ರಿಮೂವ್ ದೀಸ್ ವರ್ಮ್ಸ್ ಫ್ರಮ್ ಅವರ್ ಬಾಡಿ. ನಿಮಗೆ SSLC ಎಕ್ಸಾಮ್ ಆದ ಕೂಡಲೇ ಅಥವಾ SSLC ಎಕ್ಸಾಮಿಗೆ ಮೊದಲು ನಿಮಗೆ ಸ್ಕೂಲ್ಗಳಲ್ಲೂ ಕೂಡ ಕೊಟ್ಟಿರ್ಬೋದು. ಗೌರ್ಮೆಂಟ್ ಸಪ್ಲೈ ಕೂಡ ಇದೆ. ಆ್ಯಂಟಿವರ್ಮ್ ಟ್ಯಾಬ್ಲೆಟ್ಸು ಗೌರ್ಮೆಂಟ್ ಕಡೆಯಿಂದ ಬಂದು ಎಲ್ಲ ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ಒಂದೊಂದು ಟ್ಯಾಬ್ಲೆಟ್ಸು ಅಟ್ಲೀಸ್ಟ್ 6 ಮಂತ್ಸ್ ಒನ್ಸ್ ತೊಗೊಳ್ಬೇಕಾಗ್ತದೆ. ಅವರು ಆ ವಿಷಯದಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಕೊಟ್ಟು ಅವುಗಳ ಏನೇ ಸಮಸ್ಯೆಗಳಿದ್ದರೂ ಅದು ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡ್ತಾರೆ. ಸೊ ಇವುಗಳು ಟು ವಿತ್ಸ್ಟ್ಯಾಂಡ್ ಎಗೇನೆಸ್ಟ್ ಅಡ್ವರ್ಸ್ ಎನ್ವಿರಾನ್ಮೆಂಟಲ್ ಕಂಡೀಷನ್ ಆಫ್ ದ ಹೋಸ್ಟ್ ಬಾಡಿ. ದ ಬಾಡಿ ಈಸ್ ಕ್ಯೂಟಿನೈಸ್ಡ್. ಬಾಡಿ ಕ್ಯೂಟಿಕಲ್ ಇರ್ತದೆ, ಕ್ಯೂಟಿನೈಸ್ಡ್ ಆಗಿರೋದ್ರಿಂದ ಥಿಕ್ ಬಾಡಿ ವಾಲ್ ಇರ್ತದೆ. ಇಟ್ ಪ್ರೊಟೆಕ್ಟ್ಸ್ ದ ಆರ್ಗ್ಯಾನಿಸಮ್ ವೆರಿ ಮಚ್. ಆ್ಯಂಡ್ ಹಿಯರ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಇವುಗಳಲ್ಲಿ ದ ಬಾಡಿ ವಾಲ್ ಈಸ್ ಸೆಟ್ ಟು ಬಿ ಆಸ್ ಸಿನ್ಸಿಷಿಯಲ್. ಸಿನ್ಸಿಷಿಯಲ್ ಎಪಿಡರ್ಮಿಸ್ ಅಂತ ಕರಿತೇವೆ. ಸಿನ್ಸಿಷಿಯಲ್ ಎಪಿಡರ್ಮಿಸ್ ಅಂದರೆ ಏನು ಅಂದರೆ, ಸಪೋಸ್ ಈಗ ನೋಡಿ, ಇದು ಬಾಡಿ ವಾಲು ಹೀಗೆ ಇದೆ, ಬಾಡಿಯ ಔಟರ್ ಲೇಯರ್ ಸೆಕ್ಷನ್ ತೆಗೆದು ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿದರೆ ಮೆನಿ ನ್ಯೂಕ್ಲಿಯೇಟೆಡ್ ಟೈಪಲ್ಲಿ ಹೀಗೆ ಕಾಣಿಸ್ತದೆ. ಮೆನಿ ನ್ಯೂಕ್ಲಿಯೇಟೆಡ್, ಮಲ್ಟಿ ನ್ಯೂಕ್ಲಿಯೇಟೆಡ್ ಇನ್ ನೇಚರ್. The body wall appears to be multinucleated. Such a condition is called syncytial. ಅದನ್ನು ಸಿನ್ಸಿಷಿಯಲ್ ಎಪಿಡರ್ಮಿಸ್ ಅಂತ ಕರಿತೇವೆ. ಸಿನ್ಸಿಷಿಯಮ್ ನೇಚರ್ ಅಂತ ಕರಿತೇವೆ. ಹೀಗೆ ಹೇಳೋವಂಥ ಕೆಲವು ಇದಿರ್ತದೆ, ಅವುಗಳ ಬಾಡಿ ವಾಲಲ್ಲಿ ನೋಡ್ತೇವೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ವಾಟ್ ವಿ ಸಿ ಇನ್ ಕೇಸ್ ಆಫ್ ಫೈಲಮ್ ಆಸ್ಕ್ಯಾಲ್ಪೆಂಥಿಸ್. ಫೈಲಮ್ ಆಸ್ಕ್ಯಾಲ್ಪೆಂಥಿಸಲ್ಲಿ ಈ ಫೀಚರ್ ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಹೀಗೆ ಸಮ್ ಆಫ್ ದ ಇಂಪಾರ್ಟೆಂಟ್ ಫೀಚರ್ಸ್ ದಟ್ ವಿ ಸಿ ಹಿಯರ್. ಇದಲ್ದೇ ಇನ್ನೇನಿದೆ, ಬೇರೆ ಬೇರೆ ವಾಟ್ ಟೈಪ್ ಆಫ್ ಮಾಡಿಫಿಕೇಷನ್ ದಟ್ ವಿ ಸಿ ಇನ್ ದೋಸ್ ಆರ್ಗ್ಯಾನಿಸಮ್ಸ್ ಅಂತ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟು ನೆಕ್ಸ್ಟ್ ಫೀಚರಿಗೆ ಬಂದರೆ ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಆಬ್ಸೆಂಟ್. ಸೆನ್ಸರಿ ಸ್ಟ್ರಕ್ಚರ್ಸು ಇವುಗಳಲ್ಲಿ ಇರೋಲ್ಲ. ಯಾಕೆಂದರೆ ಹೆಡ್ ಫಾರ್ಮೇಷನ್ನೇ ಇಲ್ಲ ಇಲ್ಲಿ. ಹೆಡ್ ಅಂತ ನಾ ಯಾವತ್ತೂ ಈಗ ಇದುವರೆಗೆ ಹೇಳಲಿಲ್ಲ, ಇನ್ನು ಮುಂದೆ ಹೇಳೋದಿಲ್ಲ. ಯಾಕೆಂದರೆ ಹೆಡ್ ಇಲ್ಲ ಅಂತಂದರೆ ನರ್ವಸ್ ಸಿಸ್ಟಮ್ ಇಲ್ಲ ಅಂತ. ಸೆನ್ಸರಿ ಸ್ಟ್ರಕ್ಚರ್ಸು ಇರೋದಿಲ್ಲ. ಹಾಗಿರೋದ್ರಿಂದ ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಆಬ್ಸೆಂಟ್ ಯೂಶ್ವಲಿ. ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಆಬ್ಸೆಂಟ್ ಅಂತಂದರೆ ಏನು? ದೇ ವೋಂಟ್ ಮೂವ್ ವೆನ್ ದೇ ಆರ್ ಪ್ರೆಸೆಂಟ್ ಇನ್ಸೈಡ್ ದಿ ಹೋಸ್ಟ್ ಬಾಡಿ. ದೇ ನಾಟ್ ನೀಡೆಡ್ ಟು ಮೂವ್ ಫ್ರಮ್ ಒನ್ ರೀಜನ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗಿಲ್ಲ. ಒನ್ಸ್ ದೇ ಗೆಟ್ ಎ ಪರ್ಟಿಕ್ಯುಲರ್ ಲೊಕೇಶನ್ ವೇರ್ ದೇ ಹ್ಯಾವ್ ಟು ಲೀವ್, ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿಬಿಟ್ರೆ ಅವು ಮೂವ್ ಆಗೋದಿಲ್ಲ. ಆದ್ದರಿಂದ ದೇರ್ ಈಸ್ ನೋ ನೆಸೆಸಿಟಿ ಟು ಹ್ಯಾವ್ ಸಪ್ರೇಟ್ ಸೆನ್ಸರಿ ಸ್ಟ್ರಕ್ಚರ್ಸ್. ಈಗ ನಮ್ಮ ಮನೆಯಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ, ಕರೆಂಟ್ ವ್ಯವಸ್ಥೆ ಇದೆ, ಇನ್ವರ್ಟರ್ ಹಾಕ್ಸ್ಕೊಂಡಿದ್ದೀವಿ, ಅಥವಾ ಜನ್ರೇಟ್ರ್ ಕೂಡ ಇದೆ, ಅಥವಾ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ಮನೆಯಲ್ಲಿ ಬೆಳಕಿನ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಆಮೇಲೆ ಮತ್ತೆ ಬ್ಯಾಟ್ರಿ ಇಟ್ಕೋಬೇಕಾ? ಮನೆಯಲ್ಲೇ ಓಡಾಡೋದಾದರೆ, ನಮ್ಮ ಜಮೀನಿಗೆ ಹೋಗೋದಾದರೆ ಬ್ಯಾಟ್ರಿ ಇಟ್ಕೊಳ್ಳೋವಂಥದ್ದು ಬೇರೆ. ಮನೆಯ ಒಳಗೆ ಬ್ಯಾಟ್ರಿ ವ್ಯವಸ್ಥೆ ಮತ್ತು ಬ್ಯಾಟ್ರಿ ಹಿಡ್ಕೊಂಡು ಓಡಾಡಬೇಕಾ? ಏನಿಲ್ಲ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಏನು ಬೇಕೋ, ಯಾವ ವ್ಯವಸ್ಥೆ ಬೇಕೋ ಅದು ಸರಿಯಾಗಿದ್ದಾಗ ಬೇರೆ ಥರ ವ್ಯವಸ್ಥೆ ನಮಗೆ ಬೇಡ. ಹಾಗಿರೋದ್ರಿಂದ ಸೆನ್ಸರಿ ಸ್ಟ್ರಕ್ಚರ್ಸು ಇಲ್ಲ ಇವುಗಳಲ್ಲಿ. ಇನ್ನು ಉಳಿದಂತೆ ನೆಕ್ಸ್ಟು ಇವುಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ is well developed. Digestive system is well developed.
ವಿತ್ ಬೋತ್ ಮೌತ್ ಆ್ಯಂಡ್ ಏನಸ್. ಮೌತ್ ಮತ್ತು ಏನಸ್ ಎರಡೂ ಕೂಡ ಇರ್ತವೆ. ಈಗ ನೋಡಿ, ಇಲ್ಲಿ ನಾನು ಒಂದು ಜಂತು ಹುಳು ಸ್ಟ್ರಕ್ಚರ್ನ ಬರೀತೇನೆ. ಹೀಗೆ ಇದೆ ಜಂತು ಹುಳು, ಉದ್ದವಾಗಿ ರೌಂಡ್ ಆಗಿದೆ ಅಂದರೆ ರೌಂಡ್ ವರ್ಮು. ಸೆಗ್ಮೆಂಟ್ಸು ತೋರಿಸಿಲ್ಲ, ಅನ್ಸೆಗ್ಮೆಂಟೆಡ್ಡು. ಇದು ಆ್ಯಂಟೀರಿಯರ್ ರೀಜನ್ನು, ಇಲ್ಲಿ ಬಾಯಿ ಇದೆ. ದಿಸ್ ಇಸ್ ಮೌತ್. ಏನಸ್ ಈಸ್ ಪ್ರೆಸೆಂಟ್ ಇನ್ ದ ಆಪೋಸಿಟ್ ರೀಜನ್, other end of the body, so that alimentary canal is complete from mouth to anus. ಇಲ್ಲಿಂದ ಇಲ್ಲಿ ತನಕ ಹೀಗೆ ಎಕ್ಸ್ಟೆಂಡ್ ಆಗಿರ್ತದೆ, ಹೀಗೆ ಎಕ್ಸ್ಟೆಂಡ್ ಆಗಿರ್ತದೆ. ಇಲ್ಲಿ ಓರಲ್ ರೀಜನಲ್ಲಿ, ಮೌತ್ ರೀಜನಲ್ಲಿ ಇಲ್ಲಿ ಪ್ಯಾಪಿಲೆ ಕೂಡ ಇರ್ತದೆ ಅಥವಾ ಹುಕ್ಸ್ ಕೂಡ ಇರ್ತದೆ ಫಾರ್ ದ ಅಟ್ಯಾಚ್ಮೆಂಟ್ ಪರ್ಪಸ್. ದೆ ಪರ್ಮನೆಂಟ್ಲಿ ಅಟ್ಯಾಚಸ್ ಇನ್ಸೈಡ್ ದ ಹೋಸ್ಟ್ ಬಾಡಿ. ಹೀಗಿದ್ದುಬಿಟ್ಟು ಬಾಡಿಯ ಸ್ಟ್ರಕ್ಚರ್ನ ನೋಡ್ತೇವೆ. ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ ವಿತ್ ಮೌತ್ ಆ್ಯಂಡ್ ಏನಸ್. ಮೌತ್ ಈಸ್ ಪ್ರೆಸೆಂಟ್ ಅಟ್ ದ ಆ್ಯಂಟೀರಿಯರ್ ಟಿಪ್, ಏನಸ್ ಈಸ್ ಪ್ರೆಸೆಂಟ್ ಅಟ್ ದ ಪೋಸ್ಟೀರಿಯರ್ ಟಿಪ್. ಹೀಗೆ ಇದ್ಬಿಟ್ಟು ಇಲಾಂಗೇಟೆಡ್ ಅಲಿಮೆಂಟ್ರಿ ಕೆನಾಲ್ ಈಸ್ ದರ್, ಸೊ ದಟ್ ದೇ ಸಕ್ ದಿ ಡೈಜೆಸ್ಟೆಡ್ ಫುಡ್ ಆರ್ ಬ್ಲಡ್. ಸೊ ಅಥವಾ ಎಲ್ಲಿ ಅವುಗಳ ಆಹಾರಕ್ಕೆ ತಕ್ಕಂತೆ ನಮ್ಮ ದೇಹದ ಭಾಗದಲ್ಲಿ ಇರ್ತವೆ, ಅವು ಡೈರೆಕ್ಟಾಗಿ ಸಕ್ ಮಾಡ್ತವೆ ಎಲ್ಲದನ್ನು. ಸೊ ಆದ್ದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ ವಿತ್ ಬೋತ್ ಮೌತ್ ಆ್ಯಂಡ್ ಏನಸ್. ಹೀಗೆ ಇರ್ತದೆ. ನೆಕ್ಸ್ಟು ರೆಸ್ಪಿರೇಷನಿಗೆ ಬರೋಣ. ರೆಸ್ಪಿರೇಷನಿಗೆ ಬಂದರೆ ಇವುಗಳಲ್ಲಿ ದೇರ್ ಈಸ್ ನೋ ಸ್ಪೆಸಿಫಿಕ್ ರೆಸ್ಪಿರೇಟರಿ ಸ್ಟ್ರಕ್ಚರ್ಸ್. ಫ್ರೀ ಲಿವಿಂಗ್ ಫಾರ್ಮ್ಸಲ್ಲಿ ಬಾಡಿ ಸರ್ಫೇಸ್ ಮೇ ಕೇಪಬಲ್ ಆಫ್ ಅಬ್ಸಾರ್ಬಿಂಗ್ ಆಕ್ಸಿಜನ್. ಫ್ರೀ ಲಿವಿಂಗ್ ಅಂತಂದರೂ ಕೂಡ ವೆರಿ ಫ್ಯೂ ದೇ ಆರ್ ಪ್ರೆಸೆಂಟ್ ಇನ್ ವಾಟರ್, ದೇ ಅಬ್ಸಾರ್ಬ್. ಬಟ್ ಆದರೆ ಪ್ಯಾರಾಸೈಟ್ಸ್ ದೇ ರೆಸ್ಪೈರ್ ಅನೆರೋಬಿಕಲಿ. anaerobic respiration. Without molecular oxygen, they can absorb oxygen within our body. That is, molecular oxygen ಇಲ್ಲದೇನೂ ಕೂಡ they can break down the glucose. ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡ್ತವೆ, ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಕೊಳ್ತವೆ. ಸೊ ದಟ್ ಈಗ ನಮಗೆ ರೆಸ್ಪಿರೇಷನ್ ಯಾತಕ್ಕೆ ಬೇಕು ಅಂದರೆ ನಾವು ಉಸಿರಾಟ ಕ್ರಿಯೆಯಲ್ಲಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಮಾಲಿಕ್ಯುಲರ್ ಆಕ್ಸಿಜನ್ ಓನ್ಲಿ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ಆದರೆ ಇವುಗಳಲ್ಲಿ ಮಾಲಿಕ್ಯುಲರ್ ಆಕ್ಸಿಜನ್ ಬೇಡ. ವಿತೌಟ್ ಹ್ಯಾವಿಂಗ್ ಮಾಲಿಕ್ಯುಲರ್ ಆಕ್ಸಿಜನ್ ದೇ ಕ್ಯಾನ್ ಬ್ರೇಕ್ ಡೌನ್ ದಿ ಗ್ಲೂಕೋಸ್ ಮಾಲಿಕ್ಯೂಲ್ ಆ್ಯಂಡ್ ಪ್ರೊಡ್ಯೂಸ್ ಎನರ್ಜಿ, ATP ಯನ್ನು ಪ್ರೊಡ್ಯೂಸ್ ಮಾಡ್ಕೊಳ್ತವೆ. ಹಾಗಿದ್ದು ರೆಸ್ಪಿರೇಷನ್ ಬೈ ಅನೆರೋಬಿಕ್ ಮೆಥಡ್. ರೆಸ್ಪಿರೇಷನ್ನು ಅನೆರೋಬಿಕ್ ಮೆಥಡಲ್ಲಿ ನಡೀತದೆ. ನೆಕ್ಸ್ಟು ಸರ್ಕ್ಯುಲೇಷನಿಗೆ ಬಂದರೆ, it is also not well developed, it is poor type. ಆದರೆ ಜನರಲ್ ಬಾಡಿ ಸರ್ಕ್ಯುಲೇಷನ್, ಜನರಲ್ ನಾರ್ಮಲ್ ಬಾಡಿ ಸರ್ಕ್ಯುಲೇಷನ್ ಟೇಕ್ಸ್ ಪ್ಲೇಸ್ ಥ್ರೂ, ಹೇಗೆ ಅಂತಂದರೆ ಥ್ರೂ ಸೂಡೋಸೀಲೋಮಿಕ್ region. Through pseudocoelomic region, the general body circulation takes place. ಸ್ಪೇಸ್ ಇದೆ, ಅಲ್ಲಿ ಫ್ಲೂಯಿಡ್ ಇದೆ, ಅಲ್ಲಿಗೆ ಬೇಕಾದಂಥ ರಿಕ್ವೈರ್ಡ್ ಮೆಟೀರಿಯಲ್ ಈಸ್ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ದಟ್ ವಿಲ್ ಈಸಿಲಿ ಸರ್ಕ್ಯುಲೇಟ್ ವಿತಿನ್ ದ ಬಾಡಿ. ದಟ್ ಈಸ್ ಹೌ ದ ಓವರಾಲ್ ಪ್ರೋಸೆಸ್ ಆಫ್ ಸರ್ಕ್ಯುಲೇಷನ್ ಟೇಕ್ಸ್ ಪ್ಲೇಸ್. ದಟ್ ಈಸ್ ಥ್ರೂ pseudocoelomic region, pseudocoelomic fluid body cavity. ಹೀಗೆ ಸರ್ಕ್ಯುಲೇಷನ್ ನಡೀತದೆ. ನೆಕ್ಸ್ಟು ಎಕ್ಸ್ಕ್ರೀಷನಿಗೆ ಬರೋಣ. ಎಕ್ಸ್ಕ್ರೀಷನ್ ಬೈ ಪ್ರೋಟೋನೆಫ್ರಿಡಿಯಾ. ಈಗ ನಮ್ಮಲ್ಲಿ ಕಿಡ್ನೀಸ್ ಇದೆ. ಕಿಡ್ನೀಸ್ ಆರ್ ದ ಚೀಫ್ ರೆಸ್ಪಿರೇಟರಿ ಆರ್ಗನ್ಸ್. ಅವುಗಳ ಒಳಗೆ ಏನಿದೆ ಅಂದರೆ ನೆಫ್ರಾನ್ಸ್ ಇದೆ.
ಈ ನೆಫ್ರಾನಲ್ಲೇ ಪ್ರಿಮಿಟಿವ್ ಟೈಪನ್ನು ನೆಫ್ರಿಡಿಯಾ ಅಂತ ಕರಿತೇವೆ. ನೆಫ್ರಿಡಿಯಾ ಆರ್ ದ ಪ್ರಿಮಿಟಿವ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ ಫೌಂಡ್ ಇನ್ ಲೋಯರ್ ಆರ್ಗ್ಯಾನಿಸಮ್ಸಲ್ಲಿ ಕಾಣುವಂಥವು. ಇವುಗಳು ಪ್ರಿಮಿಟಿವ್ ಆಗಿದೆ. ಪ್ರೋಟೋ ಅದರಲ್ಲೂ ಅರ್ಲಿ ಟೈಪು, ಅದರಲ್ಲೂ ಪ್ರಿಮಿಟಿವ್ ಟೈಪಲ್ಲಿರುವಂಥ ಪ್ರೋಟೋನೆಫ್ರಿಡಿಯಾ ವಿಚ್ ಹೆಲ್ಪ್ಸ್ ಇನ್ ರಿಮೂವಿಂಗ್ ಆಫ್ ಎಕ್ಸ್ಕ್ರೀಟರಿ ಸ್ಟ್ರಕ್ಚರ್ಸ್ ಫ್ರಮ್ ದ ಬಾಡಿ. ಅವುಗಳನ್ನು ಸಪ್ರೇಟ್ ಮಾಡಿ ದೇಹದಿಂದ ಹೊರಗೆ ಹಾಕೋದಕ್ಕೆ ಇದಾಗ್ತದೆ. ದೇಹದಿಂದ ಅವುಗಳಿಂದ ಹೊರಗೆ ಹಾಕಿದರೂ ನಮ್ಮ ದೇಹಕ್ಕೆ ಬರ್ತದೆ, ನಮ್ಮ ದೇಹದಿಂದ ಅವುಗಳು ಹೊರಗೆ ಹೋಗ್ತವೆ. ಹಾಗಿದ್ದುಬಿಟ್ಟು ಸೊ ಪ್ರೋಟೋನೆಫ್ರಿಡಿಯಾ ವಿಚ್ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್. ನರ್ವಸ್ ಸಿಸ್ಟಮಿಗೆ ಬಂದರೆ ನಾಟ್ ವೆಲ್ ಡೆವಲಪ್ಡ್. ಹೆಡ್ಡಿನ ಬಗ್ಗೆ ಹೇಳಿಲ್ಲ, ಸೆನ್ಸರಿ ಸ್ಟ್ರಕ್ಚರ್ಸೇ ಇಲ್ಲ ಅಂತ ಹೇಳಿದ್ವಿ. ಇದರಲ್ಲಿ ನರ್ವಸ್ ಸಿಸ್ಟಮ್ ಈಸ್ ನಾಟ್ ವೆಲ್ ಡೆವಲಪ್ಡ್, ವೆರಿ ವೆರಿ ಪೂರ್. ಹಾಗೆ ಇದ್ಬಿಟ್ಟು ದಟ್ ವಿ ಸಿ ದ ನೇಚರ್ ಆಫ್ ದ ಆರ್ಗ್ಯಾನಿಸಮ್. ಹೀಗೆ ವೇರಿಯಸ್ ಇಂಪಾರ್ಟೆಂಟ್ ಫೀಚರ್ಸನ್ನು ನೋಡ್ತೀವಿ. ನಾವು ಲೆಟ್ಸ್ ಕಮ್ ಟು ದಿ ರೀಪ್ರೊಡಕ್ಷನ್. ಈಗ ರೀಪ್ರೊಡಕ್ಷನಿಗೆ ಬರೋಣ. ಹೌ ದೇ ರೀಪ್ರೊಡ್ಯೂಸ್ ಅಂತ ನೋಡೋಣ. ಈಗ ರೀಪ್ರೊಡಕ್ಷನಿಗೆ ಬಂದರೆ ಇಲ್ಲಿ in these worms sexual dimorphism that we see. ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದರೆ ಸೆಕ್ಷುವಲಿ ದೇ ಆರ್ ಸೆಪರೇಟೆಡ್. ಡೈ ಅಂದರೆ ಎರಡು, ಮಾರ್ಫಿಸಮ್ ಅಂದರೆ ಮಾರ್ಫಾಲಜಿಕಲ್ ಅಂದರೆ ಈ ಎಕ್ಸ್ಟರ್ನಲ್ ಫೀಚರ್ಸ್. ಎರಡು ಟೈಪಲ್ಲಿ ಅವುಗಳ ಮಾರ್ಫಾಲಜಿ ಇದೆ. ಆದ್ದರಿಂದ ಮೇಲ್ ಆ್ಯಂಡ್ ಫಿಮೇಲ್ ಆರ್ಗ್ಯಾನಿಸಮ್ಸ್ ಆರ್ ಸಪ್ರೇಟ್. ಮೇಲ್ ಆ್ಯಂಡ್ ಫಿಮೇಲ್ ಆರ್ಗ್ಯಾನಿಸಮ್ಸ್ ಆರ್ ಸಪ್ರೇಟ್. ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಸೆಕ್ಷುವಲ್ ಡೈಮಾರ್ಫಿಸಮ್. ಅದನ್ನು ಯೂನಿಸೆಕ್ಷುವಲ್ಸ್ ಅಂತ ಕೂಡ ಕರಿಬೋದು. ದ ಆರ್ಗ್ಯಾನಿಸಮ್ಸ್ ಆರ್ ಯೂನಿಸೆಕ್ಷುವಲ್ಸ್. ಒಂದೇ ಸೆಕ್ಸ್ ಇದೆ, ಐದರ್ ಇಟ್ ಈಸ್ ಮೇಲ್ ಆರ್ ಫಿಮೇಲ್. ನಮ್ಮಲ್ಲಿ ನೋಡ್ತೇವೆ ಮೇಲ್ ಆ್ಯಂಡ್ ಫಿಮೇಲ್ ಆರ್ಗ್ಯಾನಿಸಮ್ಸ್. ಇನ್ ದ ಸೇಮ್ ವೇ ಹಿಯರ್ ವಿ ಸಿ ಯೂನಿಸೆಕ್ಷುಯಾಲಿಟಿ, ದಟ್ ಈಸ್ ಸೆಕ್ಷುವಲ್ ಡೈಮಾರ್ಫಿಸಮ್ ವಿ ಸಿ. ಇಲ್ಲಿ ಹೇಗಿರ್ತದೆ ನೋಡೋಣ. ಇಲ್ಲಿ ದ ವರ್ಮ್ಸ್ ಆಲ್ವೇಸ್ ಪ್ರೆಸೆಂಟ್ ಟುಗೆದರ್ ಇನ್ ದ ಹೋಸ್ಟ್ ಬಾಡಿ. ಈಗ ಮೇಲ್ and female organisms present like this. ಹೀಗೆ ಇರ್ತದೆ ಮೇಲ್ ಆ್ಯಂಡ್ ಫಿಮೇಲ್ ಆರ್ಗ್ಯಾನಿಸಮ್ಸ್. ಇದು ಫಿಮೇಲು, ಇದು ಮೇಲು. ಹಿಯರ್ ಆ ಸೆಕ್ಷುವಲ್ ಡೈಮಾರ್ಫಿಸಮ್ ಜೊತೆಗೆ ಹೊರಗಡೆಯಿಂದ ಕೂಡ ವಿ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಷ್ ವೆದರ್ ಇಟ್ ಇಸ್ ಅ ಮೇಲ್ ಆರ್ ಫಿಮೇಲ್. ದಟ್ ಈಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫೀಚರ್. ಈಗ ಫಿಮೇಲ್ ಆರ್ಗ್ಯಾನಿಸಮ್ಸ್ ಆರ್ ಆಲ್ವೇಸ್ ಲಾರ್ಜರ್ ದ್ಯಾನ್ ಮೇಲ್. ಫಿಮೇಲ್ ಆರ್ಗ್ಯಾನಿಸಮ್ಸು ಮೇಲ್ ಆರ್ಗ್ಯಾನಿಸಮ್ಸ್ಗಿಂತ ಲಾರ್ಜರ್ ಆಗಿರ್ತದೆ, ದೊಡ್ಡದಕ್ಕೆ ಇರ್ತದೆ. ಹೀಗೆ ಇದ್ದುಬಿಟ್ಟು ಇದಿರ್ತದೆ. ಮೇಲ್ ಆರ್ಗ್ಯಾನಿಸಮ್ ಆರ್ ಶಾರ್ಟರ್, ಸಣ್ಣ ಇದ್ದುಬಿಟ್ಟು. ದ ಲೋಯರ್ ಎಂಡ್ ಆಫ್ ದ ಬಾಡಿ ಈಸ್ ಯೂಶ್ವಲಿ ಕರುವಾಗಿರ್ತದೆ. ಇಲ್ಲಿ ಇನ್ ಕೇಸ್ ಆಫ್ ಮೇಲ್ ಆರ್ಗ್ಯಾನಿಸಮ್ಸ್ at the posterior end of the body there may be specific structures, reproductive structures ಇರ್ತದೆ. ಆ ಸ್ಪೆಸಿಫಿಕ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸು ಪೀನಿಯಲ್ ಸೀಟೆ ಅಂತ ಕರಿತೇವೆ, ಅಥವಾ ಬರ್ಸಲ್ ರೀಜನ್. ಬರ್ಸಲ್ ರೀಜನ್ ಅಂತ ಕೂಡ ಕರಿತೀವಿ. ಬೇರೆ ಬೇರೆ ಆರ್ಗ್ಯಾನಿಸಮ್ಸಲ್ಲಿ ಬೇರೆ ಬೇರೆ ಟೈಪಲ್ಲಿ ಹೇಳೋದು. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ರೌಂಡ್ ಒನ್, ಜಂತು ಹುಳುವಿನಲ್ಲಿ ಪೀನಿಯಲ್ ಸೀಟೆ ಇರ್ತದೆ. ಹುಕ್ ವರ್ಮ್ನಲ್ಲಿ ಬರ್ಸಲ್ ರೀಜನ್ ಕಾಣಿಸ್ತದೆ. ಲೋಯರ್ ಎಂಡ್ ಈಸ್ ಸ್ಲೈಟ್ಲಿ ಎಕ್ಸ್ಪ್ಯಾಂಡೆಡ್ ಆಗಿದ್ದು ಸ್ಪೆಸಿಫಿಕ್ ರೀಪ್ರೊಡಕ್ಟಿವ್ ರೀಜನ್ಸ್ ಆ್ಯಕ್ಚುಲಿ ಪ್ರೆಸೆಂಟ್ ಅ ಸ್ಪೆಸಿಫಿಕ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಆ್ಯಕ್ಚುಲಿ ಪ್ರೆಸೆಂಟ್ ವಿಚ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರ್ಮೇಷನ್ ಆಫ್ ಸ್ಪರ್ಮ್ಸ್ ಟು ದ ಫಿಮೇಲ್ ಡ್ಯೂರಿಂಗ್ ರೀಪ್ರೊಡಕ್ಟಿವ್ ಆ್ಯಕ್ಟಿವಿಟಿ. ಫಾರ್ ದ ರೀಪ್ರೊಡಕ್ಟಿವ್ ಪ್ರೋಸೆಸ್ these specific structures ಏನಿದೆ which helps in transferring the sperms to the female by the time of reproduction. This is how we can distinguish male and female. That is the meaning of sexual dimorphism.
ಆ ಸೆಕ್ಷುವಲ್ ಡೈಮಾರ್ಫಿಸಮನ್ನು ನೋಡೋವಂಥದ್ದು ಹೀಗೆ ಇದ್ದುಬಿಟ್ಟು ನಾವು ಡಿಸ್ಟಿಂಗ್ವಿಷ್ ಮಾಡಬಹುದು. ಆಲ್ವೇಸ್ ದೇ ಪ್ರೆಸೆಂಟ್ ಟುಗೆದರ್. ಈಗ ನನ್ನ ಹೊಟ್ಟೆಯಲ್ಲಿ ಜಂತುಹುಳ ಇದೆ ಅಂದರೆ ಮೇಲ್ ಫಿಮೇಲ್ ಇದ್ದೇ ಇರ್ತದೆ. ಸರ್ ಇಲ್ಲ ಒಂದೇ ಒಂದಿದೆ ಎಂದು ಸತ್ತೋಗ್ತದೆ ಅಷ್ಟೇ. ಇಟ್ ವೋಂಟ್ ಲೀವ್ ಫಾರ್ ಲಾಂಗ್ ಪೀರಿಯಡ್. ವಿತೌಟ್ ರೀಪ್ರೊಡಕ್ಷನ್ ದೇರ್ ಇಸ್ ನೋ ಕಂಟಿನ್ಯೂಟಿ. ಸೊ ದಟ್ ಆಫ್ಟರ್ ಸಡನ್ ಪೀರಿಯಡ್ ಏನಾಗುತ್ತೆ, ಅವುಗಳು ಸತ್ತೋದ್ರೆ ಹೊರಗೆ ಹೋಗ್ತದೆ ನಮ್ಮ ದೇಹದಿಂದ. ಉಳಿದಂತೆ ಆಲ್ವೇಸ್ ದೆ ಪ್ರೆಸೆಂಟ್ ಟುಗೆದರ್ ಒಟ್ಟಿಗೆ ಇರ್ತವೆ. ಹೇಗೆ ಇರುತ್ತೆ ಸರ್, ಹೇಗೆ ಅಂತ ಕೇಳ್ಬೋದು. ಇಲ್ಲಿ ಯೂಶ್ವಲಿ ದೇ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಹೇಗೆ ಟ್ರಾನ್ಸ್ಫರ್ ಆಗ್ತದೆ ಅಂದರೆ ಥ್ರೂ ವೆಕ್ಟರ್ಸ್. ವೆಕ್ಟಾರ್ಸ್ ಅಂದರೆ ಟ್ರಾನ್ಸ್ಮಿಟಿಂಗ್ ಏಜೆಂಟ್ಸ್. ಐದರ್ ಇಟ್ ಮೇ ಬಿ ಫ್ಲೈಸ್, ಹೌಸ್ ಫ್ಲೈ, ಸೊ ಮನೆಯಲ್ಲಿ ಇರುವಂಥ ನೊಣ, ಅಥವಾ ಮಸ್ಕ್ಯೂಟೋಸ್, ಕೆಲವು ಮಸ್ಕ್ಯೂಟೋಗಳಲ್ಲಿ, ಅಥವಾ ಕೆಲವು ಡೈರೆಕ್ಟ್ಲಿ ಎಂಟರಿಂಗ್ ಥ್ರೂ ಸ್ಕಿನ್ಸ್. ಸೊ ಅವುಗಳಲ್ಲಿ ನಡೀತದೆ, ಅದು ಆಮೇಲೆ ಹೇಳ್ತೀನಿ. ಇವುಗಳಲ್ಲಿ ಅವು ಎಂಟ್ರಾಗ್ತವೆ. ಎಂಟ್ರಾದಾಗ ಅವುಗಳು ದ ಎಗ್ಸ್ ಆರ್ ಆ್ಯಕ್ಚುಲಿ ಪ್ರೆಸೆಂಟ್ ಇನ್ ಬಂಚಸ್, ದೇ ಆರ್ ಟ್ರಾನ್ಸ್ಫರ್ಡ್. ಈಗ ನೋಡಿ, ಯಾರಿಗೋ ಜಂತುಹುಳು ಇನ್ಫೆಕ್ಷನ್ ಇತ್ತು, ಈ ಜಂತುಹುಳು ಒಟ್ಟಿಗೆ ಇರ್ತದೆ ಒಬ್ಬ ಮನುಷ್ಯನಲ್ಲಿ ಅಂತಾದರೆ ಅವುಗಳು ರೀಪ್ರೊಡಕ್ಷನ್ ನಡೆಸಿ, ಸೊ ದೇ ಪ್ರೊಡ್ಯೂಸ್ ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಎಗ್ಸ್ ಎಟ್ ಎ ಟೈಮ್. ಸುಮಾರು ಒಂದು 500, 600, 1000 ಎಗ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ದೇ ಕಮ್ಸ್ ಔಟ್ ಥ್ರೂ ಮೋಷನ್ ಮೂಲಕ ಹೊರಗೆ ಬರ್ತದೆ. ಈಗ ನಮ್ಮಗಳಲ್ಲಿ ಏನಾಗ್ತದೆ ಅಂದರೆ ಯೂಶ್ವಲಿ ಫ್ಲಶ್ ಔಟ್ಸ್ ಆಗಲಿ, ಟಾಯ್ಲೆಟ್ಸ್ ಆಗಲಿ ಎಲ್ಲ ಕಡೆ ಇಲ್ಲ, ಅಥವಾ ಇದ್ದರೂ ಕೆಲವು ಸರಿ ಯೂಸ್ ಮಾಡದೇ ಇರೋವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಈಗ ಹೊರಗಡೆ ಅಲ್ಲಿ ಎಲ್ಲರೂ ಮೋಷನಿಗೆ ಹೋದಾಗ ಈ ಫ್ಲೈಸು ಅವುಗಳ ಮೇಲೆ ಕೂತಾಗ ಈ ಎಗ್ಸು ದೇ ಆರ್ ವೆರಿ ಸ್ಟಿಕ್ಕಿ ಆ್ಯಂಡ್ ಈಸಿಲಿ ಅಟ್ಯಾಚಸ್ ಟು ದ ಲೆಗ್ಸ್. ವೆನ್ ದ ಫ್ಲೈಸ್ ಸಿಟ್ಸ್ ಓವರ್ ದ ಫುಡ್ ಸ್ಟಫ್ಸ್, ದ ಎಗ್ ಬಂಚಸ್ ಆರ್ ಟ್ರಾನ್ಸ್ಫರ್ಡ್. ಎಗ್ ಬಂಚಸ್ಸು ಟ್ರಾನ್ಸ್ಫರ್ ಆಗ್ತದೆ. ನಮಗೇನು ಎಗ್ಸ್ ನಮಗೆ ಕಣ್ಣಿಗೆ ಕಾಣದೇ ಇರೋಷ್ಟು ಸಣ್ಣಗಿರ್ತವೆ. ವೆನ್ ವಿ ಯೂಸ್ಡ್ ಇಟ್, ವೆನ್ ವಿ ಈಟ್ ಸಚ್ ಫುಡ್ಸ್, ಅದಕ್ಕೆ ಓಪನ್ ಆಗಿ ಇಟ್ಟಿರೋಂಥ ಫುಡ್ಡುಗಳನ್ನು ತಿನ್ನಬೇಡಿ, ಅವುಗಳು ಇದಾಗ್ತದೆ ಅಂತೆಲ್ಲ ಯಾಕೆ ಹೇಳ್ತೇವೆ ಅಂದರೆ ಇದೇ ಕಾರಣದಲ್ಲಿ ಹೇಳೋದಂಥದ್ದು. ಹಾಗಿದ್ದಾಗ ಅವುಗಳು ಎಗ್ಸ್ ನಮ್ಮ ಹೊಟ್ಟೆಗೆ ಹೋಗ್ತದೆ. ಒನ್ಸ್ ದೆ ಗೆಟ್ ಎಂಟರ್ ಇಂಟು ಅವರ್ ಬಾಡಿ, ವೇರ್ ದೆ ಹ್ಯಾಚಸ್ ಆ್ಯಂಡ್ ಫಾರ್ಮ್ಸ್ ಇಂಟು ನ್ಯೂ ವರ್ಮ್ಸ್. ಸೊ ಹೊಸ ವರ್ಮ್ಗಳಾಗಿ ಹುಟ್ಕೊಳ್ತವೆ, ಅವುಗಳಲ್ಲಿ ಅವು ಮತ್ತೆ ಒಟ್ಟಿಗೆ ಅಲ್ಲಿರ್ತವೆ. ಹೀಗೆ ಇದಾಗ್ತದೆ. ಅದಲ್ಲದೆ ಬೇರೆ ಇದರಲ್ಲಿ ಈಗ ಫೈಲೇರಿಯಲ್ ವರ್ಮು ಥ್ರೂ ಮಸ್ಕ್ಯೂಟೋ ಬೈಟ್ ಅವುಗಳು ಟ್ರಾನ್ಸ್ಫರ್ ಆಗ್ತದೆ. ಆನೆಕಾಲ್ ರೋಗ, ಎಲಿಫೆಂಟಿಯೇಸಿಸ್, ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಒಂದು ಮಸ್ಕ್ಯೂಟೋಯಿಂದ ಇದಾಗ್ತದೆ, ಕ್ಯುಲೆಕ್ಸ್ ಫೀಮೇಲ್ ಮಸ್ಕ್ಯೂಟೋಯಿಂದ. ಆ ಕ್ಯುಲೆಕ್ಸ್ ಫೀಮೇಲ್ ಮಸ್ಕ್ಯೂಟೋ ಬೈಟ್ ಆದಾಗ ಆ ಬ್ಲಡ್ಡನ್ನು ಸಕ್ ಮಾಡಬೇಕಾದ್ರೆ ವರ್ಮ್ಸ್ ಎಂಟ್ರಾಗ್ತದೆ. ಅದಕ್ಕೆ ಸಣ್ಣ ಮೈಕ್ರೋ ಫೈಲೇರಿಯಲ್ ವರ್ಮ್ಸ್ ಅಂತ ಕರಿತೀವಿ, ಅದು ಎಂಟ್ರಾಗ್ತದೆ. ವೆನ್ ಇಟ್ ಬೈಟ್ಸ್ ಎ ಹೆಲ್ತಿ ಪರ್ಸನ್, ಇಟ್ ಇಂಜೆಕ್ಟ್ಸ್ ದೋಸ್ ವರ್ಮ್ಸ್. ಅಲ್ಲೂ ಕೂಡ 2-3 ವರ್ಮ್ಗಳು ಒಟ್ಟೊಟ್ಟಿಗೆ ಹೋಗ್ತವೆ, ಅಥವಾ ಫ್ಯೂ ವರ್ಮ್ಸ್ ದೇ ಗೆಟ್ ಎಂಟರ್ ಇನ್ ಟು ದಿ ಫ್ರೆಶ್ ಹೋಸ್ಟ್, ನ್ಯೂ ಹೋಸ್ಟ್, ಆ್ಯಂಡ್ ವೇರ್ ದೇ reproduce and they become mature and reproduce and spreads. ಸೊ ಹೀಗೆ ಇದಾಗ್ತದೆ. ಸೊ ಅದಲ್ಲದೆ ಹುಕ್ ವರ್ಮು, ನಾವು ಬರಿಗಾಲಲ್ಲಿ ನಡಿಬೇಕಾದ್ರೆ ಎಲ್ಲಿ ಓಪನ್ ಜಾಗದಲ್ಲಿ ಮೋಷನ್ ಇದು ಮಾಡಿದಾಗ ಅವುಗಳ ವರ್ಮ್ಸ್ ಸಣ್ಣಕ್ಕೆ ಫಾರ್ಮ್ ಆಗಿರ್ತದೆ, ನಮ್ಮ ಕಾಲಿನ ಭಾಗಕ್ಕೆ ಅಂಟ್ಕೊಂಡು ಕಾಲಿನ ಭಾಗದಿಂದ ಒಳಗೆ ಬರ್ತದೆ. ಅದಕ್ಕೆ ಸ್ಲಿಪ್ಪರ್ಸ್ ಹಾಕ್ಕೊಂಡು ಓಡಾಡಬೇಕು ಅಂತ ಹೇಳ್ತೇವೆ ಎಲ್ಲ ಕಡೆಗೆ. ಯಾಕೆಂದರೆ ಹೀಗೆಲ್ಲ ಎಂಟ್ರಾಗೋ ಚಾನ್ಸಸ್ ಇದೆ. ಸೊ ಹೀಗೆ ಬೇರೆ ಬೇರೆ ವಿಧಾನಗಳಲ್ಲಿ ಅವುಗಳು ಟ್ರಾನ್ಸ್ಫರ್ ಆಗ್ತದೆ ಫ್ರಮ್ ಒನ್ ಹೋಸ್ಟ್ ಟು ಅನದರ್. ಸೊ ಆದರೆ ಬಟ್ ಸೆಕ್ಷುವಲ್ ಡೈಮಾರ್ಫಿಸಮ್ ಎಲ್ಲ ವರ್ಮ್ಸಲ್ಲೂ ಇದ್ದು ಮೇಲ್ ಆ್ಯಂಡ್ ಫೀಮೇಲ್ ಆರ್ಗ್ಯಾನಿಸಮ್ಸ್ ಆರ್ ಸಪ್ರೇಟ್. ಸೊ ಹೀಗಿದ್ಬಿಟ್ಟು ಅವುಗಳು ತಮ್ಮ ರೀಪ್ರೊಡಕ್ಷನನ್ನು ಮಾಡ್ತವೆ. ಸೊ ಈಗ ಲೆಟ್ಸ್ ವಿ ಗೋ ಥ್ರೂ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನೋಡೋಣ. ಈಗ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನೋಡಿದರೆ ಹೇಗಿದೆ ಅಂತ ಗೊತ್ತಾಗ್ತದೆ. ಈಗ ಫಸ್ಟ್ ಒನ್, ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಸ್. Ascaris lumbricoides, commonly called roundworm. Roundworm ಅಂದರೆ ಇದು ಹೇಳ್ತೀವಿ, ಇದಕ್ಕೂ roundworm, ಜಂತು ಹುಳು. Ascaris lumbricoides that causes ascariasis disease in case of man. ಮನುಷ್ಯನಲ್ಲಿ ascariasis ಅಂತ ಡಿಸೀಸನ್ನು ಕಾಸು ಮಾಡ್ತದೆ. ಅದಲ್ಲದೆ ಆನ್ಕೈಲೋಸ್ಟೋಮಾ, ಡಿಯೋಡಿನೆಲೆ, ಆನ್ಕೈಲೋಸ್ಟೋಮಾ ಡಿಯೋಡಿನೆಲೆ
ಆ್ಯನ್ಕೈಲೋಸ್ಟೋಮಾ ಡಿಯೋಡಿನೆಲೆ ಅಂದರೆ ಹುಕ್ವರ್ಮು ದಟ್ ಲೀವ್ಸ್ ಇನ್ ದ ಇಂಟೆಸ್ಟೈನ್ ಆಫ್ ಮ್ಯಾನ್. ಸಣ್ಣ ಮಕ್ಕಳಲ್ಲಿ ಇವುಗಳ ಇನ್ಫೆಕ್ಷನ್ ಬಹಳ ಬೇಗ ಆಗ್ತದೆ, ಯಾಕೆಂದರೆ ಇಮ್ಮೆಚ್ಯೂರ್ಡ್ ಬಾಡಿ ಆರ್ಗನ್ಸ್ ಏನಿರ್ತದೆ ಇನ್ಫೆಕ್ಷನ್ ಬೇಗ ಆಗಿ ಅವುಗಳು ಅಲ್ಲಿ ಇದಾಗ್ತದೆ. ಸಣ್ಣಕ್ಕೆ ಬಿಳಿ ಹುಳುಗಳು ಮೋಷನಲ್ಲಿ ಬರ್ತದೆ, ಹುಕ್ ವರ್ಮ್ ಆಗಿರ್ತದೆ. ಅವುದ ಹುಕ್ ವರ್ಮ್ ಅಂತ ಕರಿತೀವಿ ಇದನ್ನು. ಅದಲ್ಲದೆ ಫೈಲೇರಿಯಲ್ ವರ್ಮ್ ದಟ್ ಈಸ್ ಊಚೇರಿಯೆ. ಊಚೇರಿಯೆ ಬ್ಯಾನ್ಕ್ರಾಫ್ಟಿ. ಫೈಲೇರಿಯಲ್ ವರ್ಮ್ ಫೈಲೇರಿಯಲ್ ವರ್ಮ್ ಇದು ದಿಸ್ ಕಾಸಸ್ ಫೈಲೇರಿಯೇಸಿಸ್ ಇನ್ ಕೇಸ್ ಆಫ್ ಮ್ಯಾನ್. ಫೈಲೇರಿಯೇಸಿಸ್ ಅಂದರೆ ಎಲಿಫೆಂಟಿಯೇಸಿಸ್, ಆನೆಕಾಲ್ ರೋಗವನ್ನು ಕಾಸ್ ಮಾಡ್ತದೆ. ಸೊ ಹೀಗೆ ಇದೆ. ಅದಲ್ಲದೆ ಪಿನ್ ವರ್ಮ್ ಅಂತ ಬರ್ತದೆ, ಐ ವರ್ಮ್ ಅಂತ ಬರ್ತದೆ, ಕಣ್ಣಿಗೆ ಇನ್ಫೆಕ್ಷನ್ ಆಗುವಂಥದ್ದು. ಅದರಲ್ಲಿ ಆಮೇಲೆ ಬ್ಲಡ್ಡಲ್ಲಿ ಕೂಡ ಲೀವ್ ಮಾಡೋವಂಥದ್ದು ಎಂಟ್ರೋಬಿಯಸ್ ಸ್ಪೀಶೀಸ್ ಅಂತ ಇದೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಹೀಗೆ ವೇರಿಯಸ್ ಡಿಫರೆಂಟ್ ವರ್ಮ್ಸ್ ದೇ ಕಮ್ಸ್ ಅಂಡರ್ ದಿಸ್ ಗ್ರೂಪ್. ಸೊ ಆಲ್ ದೀಸ್ ಆರ್ ಮೋಸ್ಟ್ ಆಫ್ ದಿಮ್ ಆರ್ ದೇ ಆರ್ ದಿ ಎಂಡೋಪ್ಯಾರಾಸೈಟ್ಸ್ ಆಫ್ ಮ್ಯಾನ್. ಮನುಷ್ಯನ ಎಂಡೋಪ್ಯಾರಾಸೈಟ್ಸ್ ಆಗಿ ಬದುಕ್ತವೆ. ಸೊ ದಿಸ್ ಈಸ್ ಹೌ ವಿ ಸಿ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಆಸ್ಕೆಲ್ಮೆಂಥಿಸ್ ಆರ್ ನೆಮೆಥಿಹೆಲ್ಮಿಂಥಿಸ್. ನೆಮೆಟೋಡಾ ಇವುಗಳಲ್ಲಿ ಈ ಫೀಚರ್ಸ್ ಅಷ್ಟನ್ನು ನೋಡ್ತವೆ. ಸೊ ಇಲ್ಲಿಗೆ ದಿಸ್ ಫೈಲಮ್ ಈಸ್ ಓವರ್. ಈಗ ನೋಡಿದರೆ ಇವುಗಳಲ್ಲಿ ಬೇಕಾದಷ್ಟು ಅಡ್ವಾನ್ಸ್ ಫೀಚರ್ಸನ್ನು ನೋಡ್ತೇವೆ ಪ್ಲಾಟಿಹೆಲ್ಮಿಂಥಿಸ್ಗೆ ಕಂಪೇರ್ ಮಾಡಿದರೆ. ಯಾವುದು ಇಲ್ಲಿ ನೋಡಿದರೆ ಬಾಡಿ ಕ್ಯಾವಿಟಿ ಇರುವಂಥದ್ದು ಫಾಲ್ಸ್ ಇರ್ಬೋದು, ಅದೇ ಬಾಡಿ ಕ್ಯಾವಿಟಿ ಇದೆ. ಟ್ರಿಪ್ಲೋಬ್ಲಾಸ್ಟಿಕ್ಕು, ಬಾಡಿ ಈಸ್ ಕ್ಯೂಟಿನೈಸ್ಡ್, ಹೈಲಿ ಕ್ಯೂಟಿನೈಸ್ಡ್, ಅಲಿಮೆಂಟ್ರಿ ಕೆನಾಲ್ ಈಸ್ ಕಂಪ್ಲೀಟ್. ಅದಲ್ಲದೆ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಸಮ್ವಾಟ್ ವೆಲ್ ಡೆವಲಪ್ಡ್, ಯಾಕೆಂದರೆ ಸೂಡೋಸಿಲಮಿಕ್ ಫ್ಲೂಯಿಡ್ ಕಂಟಿನ್ಯೂಸ್ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಪ್ರೋಟೋನೆಫ್ರಿಡಿಯಾ ಇದೆ, ಸೆಕ್ಷುವಲ್ ಡೈಮಾರ್ಫಿಸಮ್ ಇದೆ. ಹೀಗೆ ವೇರಿಯಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಿ ಸಿ. ಸೊ ಹೀಗೆ ದಿಸ್ ಈಸ್ ಹೌ ಆಸ್ಕೆಲ್ಮೆಂಥಿಸ್ ಆರ್ ಸಮ್ವಾಟ್ ಎವಾಲ್ಡ್ ವೆನ್ ಕಂಪೇರ್ ಟು ಪ್ಲಾಟಿಹೆಲ್ಮಿಂಥಿಸ್. ಪ್ಲಾಟಿಹೆಲ್ಮಿಂಥಿಸ್ಗೆ ಕಂಪೇರ್ ಮಾಡಿದರೆ ಇವು ಎವಾಲ್ವ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದಿ ಓವರ್ ಆಲ್ ಫೀಚರ್ಸ್ ಆಫ್ ಆಸ್ಕೆಲ್ಮೆಂಥಿಸ್ನ ಓವರ್ ಆಲ್ ಫೀಚರ್ಸ್. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಫೈಲಮ್ ಈಸ್ ಅನೆಲಿಡಾ. ಫೈಲಮ್ ಅನೆಲಿಡಾ, ದೇ ಆರ್ ದ ನೆಕ್ಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಈ ಅನೆಲಿಡಾಕ್ಕೆ ಬಂದರೆ ದೀಸ್ ಆರ್ ಕಾಲ್ಡ್ ಆನ್ಯುಲೇಟೆಡ್ ವರ್ಮ್ಸ್ ಅಂತ ಕರೀತೇವೆ. ಆನ್ಯುಲೇಟೆಡ್ ವರ್ಮ್ಸ್. ವಾಟ್ ಯು ಮೀನ್ ಬೈ ಆನ್ಯುಲೇಟೆಡ್ ಅಂದರೆ ರಿಂಗ್ ಲೈಕ್ ಬಾಡಿ. So here the body is divided into number of equal compartments. ಅದನ್ನು ನಾನು ಹೇಳ್ತೀನಿ ಡೀಟೇಲ್ ಆಗಿ. ಹೀಗೆ ಇದ್ದುಬಿಟ್ಟು ಕಂಪಾರ್ಟ್ಮೆಂಟ್ಸ್ ಇರುವಂಥವುಗಳನ್ನು ನೋಡ್ತೀವಿ. ದೀಸ್ ಆರ್ ಆನ್ಯುಲೇಟೆಡ್ ವರ್ಮ್ಸ್. ಈಗ ಫೀಚರ್ಸನ್ನು ನೋಡ್ತಾ ಹೋಗೋಣ, ಇವುಗಳ ಫೀಚರ್ಸ್ ಹೇಗಿದೆ ಅಂತ ಅನ್ನೋದು. ಈಗ ಅನೆಲಿಡಾಕ್ಕೆ ಬಂದರೆ ಅನೆಲಿಡ್ಸ್ ಆರ್ ಎವಾಲ್ಡ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, somewhat evolved group of organisms when compared to Aschelminthis ಕಂಪೇರ್ ಮಾಡಿದರೆ ಇವು ಇನ್ನೂ ಎವಾಲ್ವ್ ಆಗಿದೆ. ಸೊ ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಫೀಚರ್ಸ್, ಎವಾಲ್ಡ್ ಫೀಚರ್ಸ್? ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಒನ್ ಇವುಗಳಿಗೆ ಬಂದರೆ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಫೌಂಡ್ ಲಿವಿಂಗ್. ಎಲ್ಲಿರ್ತವೆ ಅಂದರೆ ದಟ್ ಈಸ್ ಫ್ರೀ ಲಿವಿಂಗ್ ಫಾರ್ಮ್ಸ್, ಫ್ರೀ ಲಿವಿಂಗ್ ಆಗಿರ್ತವೆ. ಐದರ್ ಇನ್ ವಾಟರ್, ಆಕ್ವಾಟಿಕ್ ಫಾರ್ಮ್ ಆಗಿದೆ, ಆರ್ ದೇ ಮೇ ಫೌಂಡ್ ಇನ್ ದಟ್ ಈಸ್ ಮಾಯಿಸ್ಟ್ ಸಾಯಿಲ್. ಬೋತ್ ಮೆರೈನ್ ಇನ್ ಫ್ರೆಶ್ ವಾಟರ್ಲಿ ಇದೆ, ಬೋತ್ ಮೆರೈನ್ ಇನ್ ಫ್ರೆಶ್ ವಾಟರ್ ಫಾರ್ಮ್ಸ್ ಇವುಗಳು. ಆ್ಯಂಡ್ ಮಾಯಿಸ್ಟ್ ಸಾಯಿಲಲ್ಲಿ ಕೂಡ ದೇ ಫೌಂಡ್ ಲಿವಿಂಗ್.
ದೇ ಫೌಂಡ್ ಲಿವಿಂಗ್ ಇನ್ ಮಾಯಿಸ್ಟ್ ಸಾಯಿಲ್. ಫಾರ್ ಎಕ್ಸಾಂಪಲ್ ಅರ್ಥ್ವರ್ಮ್ ಮಾಯಿಸ್ಟ್ ಸಾಯಿಲಲ್ಲಿ ಬದುಕ್ತದೆ. ಅದಲ್ಲದೆ ಇನ್ನು ವಾಟ್ರಲ್ಲಿ ಬದುಕುವಂಥದ್ದು, ಫ್ರೆಶ್ ವಾಟ್ರಲ್ಲಿ ಬದುಕುವಂಥದ್ದು ಜಿಗಣೆಗಳು, ಹಿರುಡಿನೇರಿಯಾ ಅಂತ ಕರಿತೀವಿ. ಹಿರುಡಿನೇರಿಯಾ ಈಸ್ ಅನ್ ಎಕ್ಸಾಂಪಲ್, ದಟ್ ಈಸ್ ಲೀಚ್. ಅದಲ್ಲದೆ ನೀರಿಸ್ ಅಂತ ಬರ್ತದೆ. ನೀರಿಸ್ ದಟ್ ಈಸ್ ಆಕ್ವಾಟಿಕ್ ಫಾರ್ಮ್, ದಟ್ ಈಸ್ ಆಕ್ವಾಟಿಕಲಿ ಸಿ ವಾಟ್ರಲ್ಲಿ ಬದುಕ್ತದೆ. ಹಾಗೆ ಇರುವಂಥ ಪ್ರಾಣಿಗಳು ಕೂಡ ಇದೆ. ಸೊ ಹೀಗೆ ಫ್ರೀ ಲಿವಿಂಗ್ ಫಾರ್ಮ್ಸ್ ಐದರ್ ದೇ ಲೀವ್ಸ್ ಇನ್ ವಾಟರ್, ಬೋತ್ ಫ್ರೆಶ್ ಆ್ಯಂಡ್ ಮೆರೈನ್ ವಾಟರ್ ಆ್ಯಂಡ್ ಮಾಯಿಸ್ಟ್ ಸಾಯಿಲಲ್ಲಿ ಇರ್ತವೆ. ಈಗ ನೆಕ್ಸ್ಟ್ ಫೀಚರ್ಸಿಗೆ ಬಂದರೆ ಬಾಡಿ ಹೇಗಿದೆ ಅಂತ ನೋಡೋಣ. ಬಾಡಿ ಈಸ್ ಯೂಶ್ವಲಿ ಇಲಾಂಗೇಟೆಡ್ ಉದ್ದವಾಗಿದ್ದು, with a distinct anterior and posterior regions. ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ರೀಜನ್ಸನ್ನು ಕೂಡ ನಾವು ಗುರುತು ಮಾಡ್ಬೋದು, ಯಾವುದು ಮುಂಭಾಗ ಯಾವುದು ಹಿಂಭಾಗ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಡಿಸ್ಟಿಂಗ್ವಿಷ್ ದಿ ಆರ್ಗ್ಯಾನಿಸಮನ್ನು ಇದು ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಬಂದರೆ, ಬಾಡಿ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್. Body is covered by 3 layers: outer ectoderm, middle mesoderm and inner endoderm, and bilateral symmetric. Eucoelomates. Body, well developed body cavity is also found here. Bilateral body symmetry. We can cut the organism in one particular plane into equal to halves. Anterior posterior axis ಅಲ್ಲಿ in ಒಂದು ಪರ್ಟಿಕ್ಯುಲರ್ ಪ್ಲೇನ್ನಲ್ಲಿ ಕಟ್ ಮಾಡಿದ್ದು ಈಕ್ವಲ್ ಟು ಹಾಫ್ಸ್ ಬರ್ತದೆ. ಬೈಲ್ಯಾಟ್ರಲ್ ಸಿಮೆಟ್ರಿಕ್. ಆ್ಯಂಡ್ ಯೂಸಿಲಮೇಟ್. ಬಾಡಿ ಹ್ಯಾಸ್ ಎ ಟ್ರೂ ಬಾಡಿ ಕ್ಯಾವಿಟಿ. ಸೊ ಇಲ್ಲಿ ನೋಡಿ, ಸೊ ಹಿಯರ್ outer ectoderm is present, below that mesoderm is present, and inner endoderm is present. So this is the free space called coelom. See, this region is well developed with coelomic fluid, and this is said to be as well established, well developed. ಹಾಗೆ ಅಂದರೆ ಸೊ ಅಲ್ಲಿ ಸೀಲೋಮಿಕ್ ಎಪಿಥೀಲಿಯಮ್ ಇರ್ತದೆ, ಸೀಲೋಮಿಕ್ ಬಾಡಿ ಫ್ಲೂಯಿಡು ಫಿಲ್ ಆಗಿರ್ತದೆ. ದಟ್ ಈಸ್ ಹೌ ದ ಬಾಡಿ ಕ್ಯಾವಿಟಿ ಈಸ್ ಅಡ್ವಾನ್ಸ್ಡ್. ಅಲ್ಲಿ ಸೂಡೋಸಿಲಮ್, ಇಲ್ಲಿ ಯೂಸಿಲಮ್. ಇದರಲ್ಲಿ ಅಡ್ವಾನ್ಸ್ ಅಂತಂದ್ರೆ ಒಂದು ಸ್ಟೆಪ್ ಅಡ್ವಾನ್ಸು. ಅದರಲ್ಲೂ ಮತ್ತು ಸೀಲೋಮ್ನಲ್ಲಿ ಬೇರೆ ಇದಕ್ಕೆ ಬಂದರೆ ಇದೊಂದು ಸ್ವಲ್ಪ ಪ್ರಿಮಿಟಿವು. ಇದು ಇದರಲ್ಲಿ ಶೈಜೋಸೀಲ್ ಅಂತ ಬರ್ತದೆ, ಎಂಟರೋಸೀಲ್ ಅಂತ ಬರ್ತದೆ. ಎಂಟರೋಸೀಲ್ ಅಂದರೆ ಎಂಟೈರ್ ಬಾಡಿ ಕ್ಯಾವಿಟಿ ದಟ್ ವಿ ಸಿ. ಶೈಜೋಸೀಲ್ ಅಂದರೆ ಕಟ್ ಅಂತ. ಸೀಲಮ್ ಈಸ್ ಫೌಂಡ್ ಓನ್ಲಿ ಇನ್ ಸರ್ಟನ್ ರೀಜನ್ಸ್ ಆಫ್ ದ ಬಾಡಿ. ಶೈಜೋಸೀಲ್ ಅಂತ ಕರಿತೀವಿ, ಬಟ್ ಅದು ಈಗ ಬೇಡ, ಮುಂದೆ ಹೇಳೋದು. ಹೀಗೆ ಬಾಡಿ ಕ್ಯಾವಿಟಿ ಈಸ್ ವೆಲ್ ಡೆವಲಪ್ಡ್, ಸೊ ದಟ್ ಬಾಡಿ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್, ಬೈಲ್ಯಾಟ್ರಲ್ ಸಿಮೆಟ್ರಿಕ್ ಆ್ಯಂಡ್ ಯೂಸಿಲೋಮೇಟ್ಸ್. ಸೊ ಇದನ್ನು ನೋಡ್ತೇವೆ. ನೆಕ್ಸ್ಟ್ ಇದಕ್ಕೆ ಬಂದರೆ ಇವುಗಳಲ್ಲಿ ದ ಔಟರ್ ಬಾಡಿ ವಾಲ್ ಹೇಗಿದೆ ನೋಡೋಣ. ಬಾಡಿ ವಾಲ್ is dermomuscular in nature. ಡೆರ್ಮೋಮಸ್ಕ್ಯುಲರ್ ಅಂದರೆ, ಡೆರ್ಮೋ ಅಂದರೆ ಸ್ಕಿನ್ನಿನ ಕೆಳಭಾಗದಲ್ಲಿ ಮಸಲ್ಸ್ ಲೇಯರ್ಸ್ ಇರ್ತದೆ. ಆದ್ದರಿಂದ ಡೆರ್ಮೋಮಸ್ಕ್ಯುಲರ್ ಇನ್ ನೇಚರ್, ಸೊ ದಟ್ ಎಲಾಸ್ಟಿಕ್ ಬಾಡಿ ಈಸ್ ಎಲಾಸ್ಟಿಕ್. ಸೊ ಯು ಕ್ಯಾನ್ ಸ್ಟ್ರೆಚ್ ಇಟ್ ವೆರಿ ಈಸಿಲಿ. ಭಾಳ ಸ್ಟ್ರೆಚ್ ಮಾಡ್ಬೋದು. ಹೀಗೆ ಉದ್ದ ಆಗ್ತದೆ. ಈಗ ಮಣ್ಣು ಹುಳ ಅರ್ಥವರ್ಮನ ಹೀಗೆ ಹೇಳಿದ್ರೆ ಉದ್ದ ಆಗ್ತದೆ. ಉದ್ದ ಆಗಬೇಕಾದ್ರೆ ಅಲ್ಲಿ ಸ್ಟ್ರೆಚಬಿಲಿಟಿ ಇರಬೇಕು. ಸ್ಟ್ರೆಚಬಿಲಿಟಿ ಇದೆ ಅಂದರೆ ಅಲ್ಲಿ ಮಸ್ಕ್ಯುಲರ್ ನೇಚರ್ ಇರಬೇಕು. ಈಗ ಎಲಾಸ್ಟಿಕ್ಕನ್ನು ನೀವು ಸ್ಟ್ರೆಚ್ ಮಾಡ್ತೀರಾ, ಯಾವುದಾದ್ರು ದಾರ ಸ್ಟ್ರೆಚ್ ಮಾಡಲಿಕ್ಕೆ ಆಗ್ತದೆ? ಜೋರಾಗಿ ಸ್ಟ್ರೆಚ್ ಮಾಡಿದರೆ ದಾರ ಕಟ್ ಆಗ್ತದೆ. ಆದರೆ ಎಲಾಸ್ಟಿಕ್ ಹೀಗುತ್ತೆ.
ಹಾಗೆ ಹಿಗ್ಗುವಂಥ ಬಾಡಿಯ ಇದಿರ್ತದೆ, ಅದನ್ನು ಡರ್ಮೋಮಸ್ಕ್ಯುಲರ್ ನೇಚರ್ ಅಂತ ಕರಿತೇವೆ. ಆ್ಯಂಡ್ ಹಿಯರ್ ಬಾಡಿ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ನಂಬರ್ ಆಫ್ ಕಂಪಾರ್ಟ್ಮೆಂಟ್ಸ್. ಬಾಡಿ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ನಂಬರ್ ಆಫ್ ಕಂಪಾರ್ಟ್ಮೆಂಟ್ಸ್ ಕಾಲ್ಡ್ ಮೆಟಾಮೆರಿಕಲ್ segmentation. Body is divided into equal compartments both internally and as well as externally. ಹೇಗೆ ಅಂತಂದರೆ ಹೀಗೆ ಡಿವಿಷನ್ ಆಗಿದೆ, ಈಕ್ವಲ್ ಕಂಪಾರ್ಟ್ಮೆಂಟ್ಸ್ ಆಗಿ ಹೀಗೆ ಡಿವೈಡ್ ಆಗಿದೆ. ಹೊರಗಡೆಯಿಂದ ಗ್ರೂಸ್ ಕಾಣಿಸ್ತದೆ, ಒಳಗಡೆ ಸೆಪ್ಟೆ ಇರ್ತದೆ. ಎಕ್ಸ್ಟರ್ನಲಿ ಬೈ ಗ್ರೂಸ್, ಇಂಟರ್ನಲಿ ಬೈ ಸೆಪ್ಟೆ. The segments are separated. Segments separate ಆಗಿರ್ತದೆ. That is how body is divided into equal number of compartments. Such compartments are called metamerical segmentation. They are called metameres. The segments are called metameres. Metameres ಅಂತ ಕರಿತೀವಿ. ಹೀಗೆ ಡಿವಿಷನ್ ಆಗಿದೆ. So that is the nature of body wall what we see here. So ಹೀಗೆ ಬಾಡಿಯ ರೀಜನನ್ನು ನೋಡ್ತೇವೆ. ನೆಕ್ಸ್ಟು ಇದಕ್ಕೆ ಬಂದರೆ ಫೀಚರಿಗೆ ಬಂದರೆ, ಇನ್ ದೀಸ್ ಆರ್ಗ್ಯಾನಿಸಮ್ಸ್ ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ somewhat developed ಬಿಕಾಸ್ ಆಫ್ ಇಲ್ಲಿ ಅರ್ಲಿ ಪಾರ್ಟ್ ಆಫ್ ದ ಸೆಗ್ಮೆಂಟ್ಸ್ ಆಫ್ ದ ಬಾಡಿಯ ಅರ್ಲಿ ಸೆಗ್ಮೆಂಟ್ಸ್ ಫ್ಯೂಸ್ಡ್ ಟು ಫಾರ್ಮ್ ಎ ಪ್ರಿಮಿಟಿವ್ ಹೆಡ್. ಅರ್ಲಿ ಹೆಡ್ ಫಾರ್ಮ್ ಆಗಿದೆ, ನಾಟ್ ವೆಲ್ ಡೆವಲಪ್ಡ್, ಪ್ರಿಮಿಟಿವ್ ಹೆಡ್. ಸೊ ಆ ಪ್ರಿಮಿಟಿವ್ ಹೆಡ್ ಫಾರ್ಮ್ ಆಗಿರೋದ್ರಿಂದ ಸೆನ್ಸರಿ ಸ್ಟ್ರಕ್ಚರ್ಸ್ ಆರ್ ಆಲ್ಸೋ somewhat well developed. They are in the form of eye spots, tentacles, etc. ಹೀಗೆ ಇರ್ತದೆ. ಈಗ ನೋಡಿ, ಫ್ರೀ ಲಿವಿಂಗ್ ಫಾರ್ಮ್ಸ್ ಅಂತ ಅಂದಮೇಲೆ ಹೊರಗಡೆಯ ಪ್ರಪಂಚದಲ್ಲಿ ಬದುಕಬೇಕಾದಂಥ ವ್ಯವಸ್ಥೆ ಅವುಗಳಿಗೆ ಎನ್ವಿರಾನ್ಮೆಂಟು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದೆ, ಡೆವಲಪ್ ಮಾಡಿದೆ. ಹಾಗೆ ಸಣ್ಣಗೆ ಐ ಸ್ಪಾಟ್ಸ್ ಇರ್ತದೆ. ಅದಲ್ಲದೆ ಟೆಂಟಕಲ್ಸ್ ಕೂಡ ಕೆಲವು ಆರ್ಗ್ಯಾನಿಸಮ್ಸಲ್ಲಿ ನೋಡ್ತೇವೆ. ಸೊ ದಟ್ ಸೆನ್ಸರಿ ಸ್ಟ್ರಕ್ಚರ್ಸ್ somewhat ವೆಲ್ ಡೆವಲಪ್ಡ್. ಸೊ ನೋಡ್ತೇವೆ. ನೆಕ್ಸ್ಟು ಲೋಕೋಮೋಟರಿ ಸ್ಟ್ರಕ್ಚರ್ಸ್. ಆಲ್ಸೋ ವೆಲ್ ಡೆವಲಪ್ಡ್. ಇವುಗಳಿಗೆ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಕೂಡ ಇರ್ತವೆ, ಯಾಕೆಂದರೆ ಫ್ರೀ ಲಿವಿಂಗ್ ಫಾರ್ಮ್ಸ್. Locomotory structures, they may be in the form of parapodia, setae, etc. Setae, parapodia are the locomotory structures. They are present on the outer surface of the body which helps in locomotion. ಸಣ್ಣಗೆ ಪ್ರೊಜೆಕ್ಟೆಡ್ ಸ್ಟ್ರಕ್ಚರ್ಸ್ ಇರ್ತದೆ. ಅವು ಹೀಗೆ ಬರ್ರೋ ಮಾಡ್ತವೆ ಮಾಯಿಸ್ಟ್ ಸಾಯಿಲಲ್ಲಿ, ಅಥವಾ ವಿಚ್ ಮೇ ಹೆಲ್ಪ್ಸ್ ಇನ್ ಸ್ವಿಮ್ಮಿಂಗ್ ಇನ್ ದಿ ವಾಟರ್. ಆದರೆ ಇನ್ ಕೇಸ್ ಆಫ್ ಲೀಚ್ ದ ಬಾಡಿ ಈಸ್ ಹೈಲಿ ಡರ್ಮೋಮಸ್ಕ್ಯುಲರ್. ದ ಫ್ಲೆಕ್ಸಿಬಲ್ ಬಾಡಿ ಇಟ್ ಸೆಲ್ಫ್ ಹೆಲ್ಪ್ಸ್ ಇನ್ ಲೋಕೋಮೋಷನ್ ಇನ್ ದ ವಾಟರ್. ಸೊ ಹಾಗೆ ಇದಾಗ್ತದೆ. ಸೊ ದಟ್ ಈಸ್ ದ ನೇಚರ್ ಆಫ್ ಲೋಕೋಮೋಟಿವ್ ಸ್ಟ್ರಕ್ಚರ್ಸ್ ವಾಟ್ ವಿ ಸಿ ಹಿಯರ್. ನೆಕ್ಸ್ಟು ಇದಕ್ಕೆ ಬಂದರೆ, ಇವುಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಹೀಗೆ ಬಂದರೆ, ಡೈಜೆಷನ್ ಈಸ್ somewhat ವೆಲ್ ಡೆವಲಪ್ಡ್ ವಿತ್ ಬೋತ್ ಮೌತ್ ಆ್ಯಂಡ್ ಏನಸ್. ಮೌತ್ ಈಸ್ ಪ್ರೆಸೆಂಟ್ ಅಟ್ ದ ಆ್ಯಂಟೀರಿಯರ್ ರೀಜನ್. ಮುಂಭಾಗದ ತಲೆಯ ಇದು ಭಾಗದಲ್ಲಿ ಏನು ಫಾರ್ಮ್ ಆಗಿರ್ತದೆ ಪ್ರಿಮಿಟಿವ್ ಅಂತ ಹೇಳಿದೆ, ಆ ಭಾಗದಲ್ಲಿ ಮೌತ್ ಇರ್ತದೆ. ಆ ಮೌತ್ ಇದ್ಬಿಟ್ಟು ಕೆಳಭಾಗದಲ್ಲಿ ಏನಸ್ ಬರ್ತದೆ. ಸೊ ದಟ್ elongated alimentary canal is present with certain glands which helps in overall process of digestionಗೆ ಹೆಲ್ಪ್ ಮಾಡ್ತದೆ. ಹೀಗೆ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಆಲ್ಸೋ somewhat advanced in these group of organisms. ಈ ಗ್ರೂಪಲ್ಲಿ ಬಂದರೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ನೆಕ್ಸ್ಟು ಬಂದರೆ ಮುಂದಿನ ಅದಕ್ಕೆ ನೋಡೋಣ, ಹೇಳ್ತೇನೆ ಈಗ ನೆಕ್ಸ್ಟು ಇವುಗಳಲ್ಲಿ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಸ್ಕಿನ್. ಅದನ್ನು ಕ್ಯೂಟೇನಿಯಸ್
ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೇವೆ. ಕ್ಯುಟೇನಿಯಸ್ ರೆಸ್ಪಿರೇಷನ್, ಬಾಡಿ ಸರ್ಫೇಸ್ ಆಲ್ಸೋ ಹೆಲ್ಪ್ಸ್ ಇನ್ ಅಬ್ಸಾರ್ಪ್ಷನ್ ಆಫ್ ಆಕ್ಸಿಜನ್ ಫ್ರಮ್ ದಿ ಮಾಯಿಸ್ಟ್ ಸಾಯಿಲ್. ಇನ್ ವಾಟರ್ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಪ್ರಿಮಿಟಿವ್ ಗಿಲ್ಸ್, ಅಥವಾ ಬಾಡಿ ಸರ್ಫೇಸ್ ಇದೆ ಕೆಲವಲ್ಲಿ, ಬಾಡಿ ಸರ್ಫೇಸ್ ಇಟ್ ಸೆಲ್ಫ್, ಆದರೆ ನೋಟ್ಸಲ್ಲಿ ಕ್ಯುಟೇನಿಯಸ್ ಅಂತಲೇ ಹೇಳಿದ್ದಾರೆ, ಸಾಕಷ್ಟು ಹೇಳಿದ್ರು. ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಥವಾ ಪ್ರಿಮಿಟಿವ್ ಗಿಲ್ಸ್, ದೇ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಸೊ ಇನ್ ದಟ್ ವೇ ದೀಸ್ ಆರ್ ಅಡ್ವಾನ್ಸ್ಡ್. ನೆಕ್ಸ್ಟು ಸರ್ಕ್ಯುಲೇಷನಿಗೆ ಬರೋಣ. Circulation is also, circulatory system is also somewhat well developed. So ಹೇಗೆ ಅಂತಂದರೆ, ಹಿಯರ್ ಬ್ಲಡ್ ಈಸ್ ಪ್ರೆಸೆಂಟ್, ಬ್ಲಡ್ ಕಾಣಿಸ್ತದೆ, ರೆಡ್ ಇನ್ ಕಲರ್, blood is red in color, that is hemoglobin is dissolved in plasma. Hemoglobin is dissolved in plasma. ನಮ್ಮಲ್ಲಿ hemoglobin ಇದೆ, ಅದಕ್ಕೆ ರೆಡ್ ಬ್ಲಡ್, ಅದು that is present inside the RBCs, whereas here in these organisms the RBCs ಇಲ್ಲ, ಇಲ್ಲಿ ಬ್ಲಡ್ ಸೆಲ್ಸ್ ಬೇರೆ ಇರ್ತದೆ, ಆದರೆ ಇಲ್ಲಿ ಹಿಮೋಗ್ಲೋಬಿನ್ ಈಸ್ ಡಿಸಾಲ್ವ್ಡ್ ಇನ್ ದ ಪ್ಲಾಸ್ಮಾ ವಿತ್ ಸರ್ಟನ್ ಬ್ಲಡ್ ವೆಸಲ್ಸ್ and hearts also. Hearts, many chambered hearts actually present. Saccular hearts ಇರ್ತದೆ which helps in pumping. ಸೊ ಇವುಗಳಲ್ಲಿ ಕೆಲವು ಆರ್ಗ್ಯಾನಿಸಮ್ಸಲ್ಲಿ ಹೇಳೋದು ಅಂದರೆ ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮೇ ಇದೆ ಇವುಗಳಲ್ಲಿ ಅಂತ ಹೇಳ್ತಾರೆ. ಬಟ್ ಎನಿವೇ, ಸೊ ದಿ ಸರ್ಕ್ಯುಲೇಟರಿ ಸಿಸ್ಟಮ್ ಈಸ್ ಆಲ್ಸೋ ಅಡ್ವಾನ್ಸ್ಡ್ ವೆನ್ ಕಂಪೇರ್ಡ್ ಟು ಎನಿ ಆಫ್ ದಿ ಪ್ರೀವಿಯಸ್ ಫೈಲಮ್ಸ್. ಸೊ ದಟ್ ಈಸ್ ಹೌ ಇಟ್ ಈಸ್ ಅಡ್ವಾನ್ಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಸರ್ಕ್ಯುಲೇಟರಿ ಸಿಸ್ಟಮ್ ಕೂಡ ಅಡ್ವಾನ್ಸ್ ಆಗಿದೆ. ನೆಕ್ಸ್ಟು ಎಕ್ಸ್ಕ್ರೀಷನ್ಗೆ ಬರೋಣ. Excretory system is also well developed with nephridia. ಇಲ್ಲಿ ಹೇಳಿದೆ ನೆಫ್ರಾನ್ ನಮ್ಮಲ್ಲಿ ಇರ್ತದೆ ಅಂತ. ನೆಫ್ರಿಡಿಯಾ ಆರ್ ದ ಪ್ರಿಮಿಟಿವ್ ಸ್ಟ್ರಕ್ಚರ್ಸ್. ದೇ ಆರ್ ದಿ number of nephridia are present in various parts of the body which helps in removing the nitrogenous waste from the body. ನೈಟ್ರೋಜನಸ್ ವೇಸ್ಟು ಏನು ಮೆಟಬಾಲಿಕ್ ವೇಸ್ಟ್ ಇರ್ತದೆ ಅದನ್ನು ತೆಗೆಯೋದಕ್ಕೆ ನೆಫ್ರಿಡಿಯಾ ಆರ್ ದ ಸ್ಪೆಸಿಫಿಕ್ ಸ್ಟ್ರಕ್ಚರ್ಸ್ ಆ್ಯಕ್ಚುಲಿ ಪ್ರೆಸೆಂಟ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ ವಿಚ್ ಹೆಲ್ಪ್ಸ್ ಇನ್ ರಿಮೂವಿಂಗ್ ಆಫ್ ನೈಟ್ರೋಜನಸ್ ವೇಸ್ಟ್ ಮೆಟೀರಿಯಲ್. ಸೊ ದಟ್ ಈಸ್ ಹೌ ದಿ ಎಕ್ಸ್ಕ್ರೀಷನ್ ಈಸ್ ಆಲ್ಸೋ ಸಮ್ವಾಟ್ ವೆಲ್ ಅಡ್ವಾನ್ಸ್ಡ್ ಇನ್ ಕೇಸ್ ಆಫ್ ಅನೆಲಿಡ್ಸ್. ಹೀಗೆ ಅನೆಲಿಡಾದಲ್ಲಿ ಇದು ಕೂಡ ಇದಾಗಿದೆ. ಈಗ ನರ್ವಸ್ ಸಿಸ್ಟಮಿಗೆ ಬರೋಣ. Nervous system is also somewhat well developed with double ventral nerve cords. Double ventral nerve cords ನಮ್ಮಲ್ಲಿ ಡಾರ್ಸಲ್ಲು. ವಿ ಆರ್ ಹೈಲಿ ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸ್. ಅವುಗಳಲ್ಲಿ ವೆಂಟ್ರಲ್ ಸೈಡ್ನಲ್ಲಿ 2 ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ಸ್ ಇರ್ತದೆ ಫ್ರಮ್ ದೋಸ್ ನರ್ವ್ಸ್. So number of small nerves also emerging in various different segments and goes to various parts of the body. So that in that way the sensory structure and the formation of primitive head and the presence of nervous system is the important features. So all this says the advancement of the organisms. So that is how double ventral nerve cord we see. So here various important features that we see here. Various important features. Now let's come to the reproduction. ರೀಪ್ರೊಡಕ್ಷನ್ಗೆ ಬಂದರೆ ಒನ್ಸ್ ಅಗೇನ್ ಇವು ಒಂದು ಸ್ವಲ್ಪ ಹಿಂದೆ ಸರಿದಿದ್ದಾವೆ. ಹೇಗೆ ಅಂದರೆ ದೀಸ್ ಆರ್ ಆ್ಯಕ್ಚುಲಿ ಹರ್ಮೋಫ್ರೊಡೈಟ್ಸ್. Hermaphrodites, also called bisexuals. Bisexuals.
ಸೊ ಎರಡು ಸೆಕ್ಸು ಒಂದೇ ಆರ್ಗ್ಯಾನಿಸಮಲ್ಲಿ ಇರ್ತದೆ. ಸೊ ದಟ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದ ಸೇಮ್ ಆರ್ಗ್ಯಾನಿಸಮ್ಸ್. ಸೊ ದಟ್ ರೀಪ್ರೊಡಕ್ಷನ್ ಈಸ್ ವೆರಿ ಈಸಿ. ಏಕೆಂದರೆ ಫ್ರೀ ಲಿವಿಂಗ್ ಫಾರ್ಮ್ಸು ಸಮ್ವೇರ್ ಡಿಫ್ರೆಂಟ್ ರೀಜನ್ಸಲ್ಲಿ ಇರಬೇಕಾದ್ರೆ ಬೇರೆ ಬೇರೆ ಟೈಪಲ್ಲಿ ಇದಿದೆ. ಇದರಲ್ಲಿ ಬೈಸೆಕ್ಷುವಲ್ ಆರ್ಗ್ಯಾನಿಸಮ್ಸ್ ಆಗಿದೆ. ಬಟ್ ಬೈಸೆಕ್ಷುವಲ್ ಆದರೂ ಕ್ರಾಸ್ ಫರ್ಟಿಲೈಸೇಷನ್ನು, ಕ್ರಾಸಿಂಗ್ ದಟ್ ವಿ ಸಿ ಇನ್ ಅರ್ಥ್ವರ್ಮ್ಸ್. ಒಂದೇ ಆರ್ಗ್ಯಾನಿಸಮಲ್ಲಿ ರೀಪ್ರೊಡಕ್ಷನ್ ನಡೆಯಲ್ಲ, ಎರಡು ಆರ್ಗ್ಯಾನಿಸಮ್ ಇನ್ವಾಲ್ವ್ ಆಗ್ತದೆ ಬೈ ಎಕ್ಸ್ಚೇಂಜಿಂಗ್ ದ ಸ್ಪರ್ಮ್ಸ್ ಬಿಟ್ವೀನ್ ದೆಮ್. ಬಟ್ ಎನಿವೆ ಹೀಗೆ ಹರ್ಮೋಫ್ರೋಡೈಟ್ಸ್ ಇದ್ಬಿಟ್ಟು ಬೈಸೆಕ್ಷುವಲ್ಸ್ ಆಗಿರ್ತದೆ. ಸೊ ದಟ್ ಈಸ್ ದ ನೇಚರ್ ಆಫ್ ರೀಪ್ರೊಡಕ್ಟಿವ್ ಮೆಥಡ್ ವಾಟ್ ವಿ ಸಿ ಇನ್ ಕೇಸ್ ಆಫ್ ಅನೆಲಿಟ್ಸಲ್ಲಿ ನೋಡ್ತೇವೆ. ಸೊ ಹೀಗೆ ವೇರಿಯಸ್ ಇಂಪಾರ್ಟೆಂಟ್ ಅಡ್ವಾನ್ಸ್ಡ್ ಫೀಚರ್ಸ್ ದಟ್ ವಿ ಸಿ ಇನ್ ಕೇಸ್ ಆಫ್ ಫೈಲಮ್ ಅನೆಲಿಡಾ. ಫೈಲಮ್ ಅನೆಲಿಡಾದಲ್ಲಿ ಹೀಗೆ ಬಹಳ ಇಂಪ್ರೂವ್ಡ್ ಕ್ಯಾರೆಕ್ಟರ್ಸನ್ನು ನೋಡ್ತೀವಿ. ಸೊ ದಟ್ ದೀಸ್ ಆರ್ ಆ್ಯಕ್ಚುಲಿ ಕೆಪ್ಟ್ ನೆಕ್ಸ್ಟ್ ಟು ದಿ ಆಸ್ಕೆಲ್ಮೆಂಥಿಸ್. ಆಸ್ಕೆಲ್ಮೆಂಥಿಸ್ ಆದ ಮೇಲೆ ಇವುಗಳನ್ನು ಯಾಕೆ ಇಟ್ಟಿದ್ದೇವೆ ಅಂತಂದರೆ ಇವುಗಳಲ್ಲಿ ಈ ಥರ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ, ಹೀಗೆಲ್ಲ ಫೀಚರ್ಸನ್ನು ಇರೋದನ್ನು ಅನೆಲಿಡಾ ಅಂತ ನಾವು ಗುರುತು ಮಾಡಬಹುದು ಅಂತ ಹೀಗೆ ಇದನ್ನು ಮಾಡಿ ಈ ಫೀಚರ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ. ನಾವು ಲೆಟ್ಸ್ ಗೋ ಥ್ರೂ ದ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನೋಡೋಣ. ಈ ಎಕ್ಸಾಂಪಲ್ಸಿಗೆ ಬಂದರೆ ಈಗ ಒಂದನೇದು ನೀರಿಸ್. ದಿಸ್ ಇಸ್ ಆ್ಯಕ್ಚುಲಿ ಮೆರೈನ್ ಫಾರ್ಮ್ ಸೀ ವಾಟ್ರಲ್ಲಿ ಬೆಳ್ಕೊತದೆ. ಸಿ ಅಂದರೆ ಸಮುದ್ರದ ನೀರಿನಲ್ಲಿ ಬದುಕ್ತವೆ. ಇದು ಪಾಲಿಕೀಟೆ ಅಂತ ಬರ್ತದೆ, ಒಂದು ಗುಂಪು. ಈಗ ಫೈಲಮ್ ಅನೆಲಿಡಾದಲ್ಲಿ ಮತ್ತೆ ಡಿವಿಷನ್ ಮಾಡಿದರೆ ಬೇರೆ ಬೇರೆ ಕ್ಲಾಸ್ಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ಅದನ್ನೆಲ್ಲ ಡೀಟೈಲಾಗಿ ಕ್ಲಾಸಿಫಿಕೇಷನ್ ಬೇರೆ ಚಾಪ್ಟ್ರಲ್ಲಿ ಹೇಳ್ತಾರೆ, ಗೊತ್ತಾಗ್ತದೆ. ಇದರಲ್ಲಿ ಬಂದರೆ ಇವುಗಳು ಪಾಲಿಕೀಟೆ. ಪಾಲಿ ಅಂದರೆ ಮೆನಿ ಕೀಟೆ ಅಂದರೆ ದಟ್ ಈಸ್ ಲೋಕೋಮೋಟರ್ ಸ್ಟ್ರಕ್ಚರ್ಸ್ ಇರ್ತದೆ. ದೀಸ್ ಆರ್ ಕಾಲ್ಡ್ ಪಾಲಿಕೀಟೆ. ನೆಕ್ಸ್ಟು ಎರಡನೇದು ಎಕ್ಸಾಂಪಲು ಅರ್ಥ್ವರ್ಮನ್ನು ನೋಡ್ತೀವಿ. ಇವು ಆಲಿಗೋಕೀಟೆ ಅಂತ ಕರಿತೇವೆ. ದಿಸ್ ಬಿಲಾಂಗ್ಸ್ ಟು ಅನದರ್ ಗ್ರೂಪ್ ಕಾಲ್ಡ್ ಆಲಿಗೋಕೀಟೆ. ಇವು ಅರ್ಥ್ವರ್ಮ್ಸನ್ನು ಇನ್ಕ್ಲೂಡ್ ಮಾಡಿದೆ. ವೇರಿಯಸ್ ಡಿಫ್ರೆಂಟ್ ಸ್ಪೀಷೀಸ್ ವೆರೈಟೀಸ್ ಆರ್ ದೇರ್ ಅರ್ಥ್ವರ್ಮ್ಸಲ್ಲಿ. ನಾವು ನೋಡೋ ಥರ ಎಲ್ಲ ಅರ್ಥ್ವರ್ಮು ಒಂದೇ ಅಲ್ಲ, ಅವುಗಳು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಟೈಪಲ್ಲಿ ಅರ್ಥ್ವರ್ಮ್ಸ್ ಇರ್ತದೆ. ಕೆಲವು ಸಣ್ಣ ಇರ್ತದೆ, ಕೆಲವು ದೊಡ್ಡ ಇರ್ತದೆ, ಕೆಲವು ಭಾರಿ ಆಳದ ಜಾಗದಲ್ಲಿ ನೆಲದಲ್ಲಿ ಬದುಕ್ತವೆ, ಕೆಲವು ಸರ್ಫೇಸಲ್ಲಿ ಮಾತ್ರ ಬದುಕ್ತವೆ, ಕೆಲವು ಭಾರಿ ನೀರಿರೋ ಜಾಗದಲ್ಲಿ ಬದುಕ್ತವೆ, ಕೆಲವು ನೀರು ಕಡಿಮೆ ಇರೋ ಜಾಗದಲ್ಲೂ ಕೂಡ ಬದುಕ್ತವೆ. ಹೀಗೆ ಬೇರೆ ಬೇರೆ ಇದರಲ್ಲಿ ಇರ್ತವೆ. ಅದನ್ನು ಅರ್ಥ್ವರ್ಮ್ಸ್ ದೇ ಕಮಿಂಗ್ ಅಂಡರ್ ದಿಸ್ ಗ್ರೂಪ್ ದಟ್ ಈಸ್ ಆಲಿಗೋಕೀಟೆ. ಮೂರನೇದಕ್ಕೆ ಬಂದರೆ ಲೀಚು. ಹಿರುಡಿನೆ ಅಂತ ಒಂದು ಗ್ರೂಪು. ಇವುಗಳಲ್ಲಿ ಲೀಚ್ ಬರ್ತದೆ. ಹಿರುಡಿನೇರಿಯಾ ಲೀಚು ಝುವಾಲಜಿಕಲ್ ನೇಮ್ ಹಿರುಡಿನೇರಿಯಾ. ಅದಲ್ಲದೆ ಹಿರುಡ ಅಂತ ಬರ್ತದೆ, ಇಂಬ್ಳ ಅಂತ ಕರೀತಾರೆ. ನೀವು ಸಪೋಸ್ ಇಫ್ ಯು ಗೋ ಟು ಮಲ್ನಾಡ್ ಸೈಡ್, ಅಲ್ಲಿ ಇಂಬ್ಳ ಕಚ್ಚಿರ್ತದೆ ಅಂತ ಈ ಮಳೆಗಾಲದಲ್ಲಿ ಕಚ್ಕೊಳ್ತದೆ. ಸಪೋಸ್ ನಾವು ಆ ಫಾರೆಸ್ಟ್ ಏರಿಯಾದಲ್ಲಿ ಎಲ್ಲರೂ ಹೋದರೆ ಇಂಬ್ಳ ಕಚ್ಕೊಳ್ತದೆ. ಅದು ಸಕ್ ಮಾಡ್ತದೆ ಬ್ಲಡ್ಡನ್ನು ಸಕ್ ಮಾಡೋಂಥ ಆರ್ಗ್ಯಾನಿಸಮ್ಸನ್ನು ಸ್ಯಾಂಗಿವೋರಸ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸ್ಯಾಂಗಿವೋರಸ್. ಈಗ ನಾವು ಬೇರೆ ಬೇರೆ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಷನ್ ಮಾಡಿ, ಕೆಲವು ಕಾರ್ನಿವರ್ಸು ಫ್ಲೆಶ್ ಈಟಿಂಗ್, ಅದಲ್ಲದೆ ಹರ್ಬ್ಸನ್ನು ತಿನ್ನುವಂಥದ್ದು. ಸೊ ಹಾಗೆ ಇವುಗಳು ಸ್ಯಾಂಗಿವೋರಸ್ ಅಂದರೆ ಬ್ಲಡ್ ಸಕ್ಕಿಂಗ್ ಆರ್ಗ್ಯಾನಿಸಮ್ಸ್, ಬ್ಲಡ್ಡನ್ನು ಸಕ್ ಮಾಡ್ತವೆ. ಸೊ ಅದನ್ನು ಸ್ಯಾಂಗಿವೋರಸ್ ಆರ್ಗ್ಯಾನಿಸಮ್ಸ್, ಕ್ಯಾಟಲ್ ಲೀಚ್ ಅಂತ ಕರಿತೀವಿ. ಹೀಗೆ ವೇರಿಯಸ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ದೇ ಕಮಿಂಗ್ ಅಂಡರ್ ಅನೆಲಿಡಾ. ಸೊ ಇವುಗಳೆಲ್ಲದರಲ್ಲೂ ನೋಡಿದರೆ ಬಾಡಿ ಈಸ್ ಸೆಗ್ಮೆಂಟೆಡ್. ನೀವು ಲೀಚನ್ನು ನೋಡಿ ಹೀಗೆ ಎಳೆದ್ರೆ ಸಾಕು ಕಾಣಿಸ್ತದೆ ಸೆಗ್ಮೆಂಟ್ಸು. ಅರ್ಥ್ವರ್ಮನೆ ಎಳೆದು ಹೀಗೆ ನೋಡಿದ್ರೆ ಸಾಕು ಸೆಗ್ಮೆಂಟ್ಸ್ ಕಾಣಿಸ್ತದೆ. ನೀರಿಸಲ್ಲೂ ಕೂಡ ಹಾಗೆ ಬಾಡಿ ಈಸ್ ವೆಲ್ ಸೆಗ್ಮೆಂಟೆಡ್. ಈ ಎಲ್ಲ ಫೀಚರ್ಸು ನಾವು ವಾಟ್ ಎವರ್ ದ ಫೀಚರ್ಸ್ ಸೋ ಫಾರ್ ಡಿಸ್ಕಸ್ಡ್ ಇದೆಲ್ಲ ಕಾಮನ್ ಆಗಿ ಇರ್ತದೆ. ಇದರಲ್ಲಿ ಎಲ್ಲ ಫೀಚರ್ಸು ಒಂದೇ ಥರ ಇರ್ತದೆ. ದಿಸ್ ಈಸ್ ಹೌ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಗ್ರೂಪ್ ಅನೆಲಿಡಾ. ಈ ಗ್ರೂಪನ್ನು ಅನೆಲಿಡ್ಸನ್ನು ಹೀಗೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ದಟ್ ಕಂಪ್ಲೀಟ್ಸ್ ಅನದರ್ ಫೈಲಮ್ ಅನೆಲಿಡಾ. ಇನ್ನು ಒಂದು 3 ಫೈಲಮು ಇದರಲ್ಲಿ ಇದೆ, ದಟ್ ಈಸ್ ನಾನ್ ಕಾರ್ಡೇಟ್ಸಲ್ಲಿ. ಇನ್ ದ ನೆಕ್ಸ್ಟ್ ಕ್ಲಾಸಸ್ ವಿ ವಿಲ್ ಡಿಸ್ಕಸ್. ಓಕೆ, ಥ್ಯಾಂಕ್ ಯು.